ಕಮಲಾ ಹಂಪನ ಅವರು ನಮ್ಮನ್ನು ಅಗಲಿದ್ದಾರೆ. ನಾವೆಲ್ಲರೂ ಅವರಿಗೆ ಒಂದು 30 ಸೆಕೆಂಡಿನಷ್ಟು ಮೌನವನ್ನು ಆಚರಿಸುವ ಮೂಲಕ ಅವರ ಆತ್ಮಕ್ಕೆ ಶಾಂತಿ ಕೋರೋಣ. ಈಗ ಕಥಾರಂಭದ ಬಹುಮುಖ್ಯ ಭಾಗವಾದ ಉದ್ಘಾಟನಾ ಸಮಾರಂಭ. ಶ್ರೀಮತಿ ಜನಾ ತೇಜಸ್ವಿ ಅವರು ಜಂಬೆ ಬಾರಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾಗಿ ಕೋರಿಕೊಳ್ಳುತ್ತೇನೆ. ನಮ್ಮ ಕಥಾಕೂಟದ ಸದಸ್ಯರು ಬರೆದಿರುವ ಪುಸ್ತಕ ಕಥೆಗಳ ಸಣ್ಣ ಪುಟ್ಟ ಕಥೆಗಳ ಗುಚ್ಛ ಲೈಫ್ ಈಸ್ ಶಾರ್ಟ್ ಪುಸ್ತಕ ಬಿಡುಗಡೆಯಾಗುತ್ತಲಿದೆ. ಗೌರವ ಪ್ರತಿಯನ್ನು ಸ್ವೀಕರಿಸಲು ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳಾದ ಟಿ.ಎನ್. ಸೀತಾರಾಮ್ ಅವರನ್ನು ಸ್ವಾಗತಿಸುತ್ತಿದ್ದೇನೆ. ರಾಜ್ ಅವರನ್ನು ಸ್ವಾಗತಿಸುತ್ತಿದ್ದೇನೆ. ಕಾರ್ಯಕ್ರಮದ ಮತ್ತೊಬ್ಬ ಅತಿಥಿ ಪ್ರಕಾಶ್ ಶೆಟ್ಟಿ ಅವರನ್ನು ಗೌರವ ಪ್ರತಿಗಾಗಿ ಸ್ವಾಗತಿಸುತ್ತಿದ್ದೇನೆ. ಈಗ ಕಥೆಕೂಟದ ಹೊಸ ಸದಸ್ಯೆ ಕವಿತಾ ಹೆಗಡೆ ಅಭಯಂ ಅವರು ಬರಬೇಕು. ಅವರು ಸಾವಣ್ಣ ಪ್ರಕಾಶನದಿಂದ ಗೌರವ ಸಂಭಾವನೆ ಮತ್ತು ಗೌರವ ಪ್ರತಿ ತೆಗೆದುಕೊಳ್ಳಲು ವೇದಿಕೆಗೆ ಬರಬೇಕು. ಇದನ್ನು ಸೀಮಾ ಬುಕ್ಸ್ನ ಸಂಸ್ಥಾಪಕಿ ಶ್ರೀಮತಿ ಶಫೀಕಾ ಜಮೀಲ್ ಅವರು ಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇವರು ಎಲ್ಲರ ಪರವಾಗಿ ಸಾಂಕೇತಿಕವಾಗಿ ಗೌರವ ಪ್ರತಿಯನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಸಂಭಾವನೆಯನ್ನ ಸಭಾ ಹೊರಗಡೆ ಈಗ ಶಫೀಕ್ ಅವರು ಎಲ್ರಿಗೂ ಕೊಡ್ತಾರೆ. ಈ ಕಾರ್ಯಕ್ರಮ ನಂತರ ಎಲ್ರಿಗೂ ಬರುತ್ತೆ, ಸಮಾಧಾನ ಇದೆ. ನಾಟಕರಾದ ಜನಾ ತೇಜಸ್ವಿ ಅವರಿಂದ ಒಂದೆರಡು ಮಾತು. ಕಥೆಯ ಮೂಲಕ ಕಥೆಯ ಕುರಿತು ಒಂದು ಮರ್ಚಿಬಿಟ್ಟಿದ್ರು ಇಲ್ಲಿ ಬಂದರೆ ನೀವು ಬಂದು ಒಂದು ಬುದ್ಧಿಮಾತು ಹೇಳಿ ಅಂತ ಹೇಳಿದ್ರು. ನಮಗೆಲ್ಲ ಬುದ್ಧಿಮಾತು ಹೇಳಿದೆ ಅಂತ ಹೇಳಿ ಏನು ಹೇಳೋದು ಬುದ್ಧಿಮಾತುಗಳಿಗೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಬುದ್ಧಿಮಾತು ಈ ಲೋಕರೂಢಿಯ ಉಪದೇಶದ ಬುದ್ಧಿಮಾತು ಅಲ್ಲ. ನನ್ನ ಬುದ್ಧಿ ಮತ್ತು ನನ್ನ ಮಾತು ಎರಡರ ಕೂಟದಿಂದ ಹುಟ್ಟಿದ ಒಂದು ಆಲೋಚನೆ ಅಷ್ಟೇ. ಕೂಟ ಅನ್ನೋದಕ್ಕೆ ಸಾವಿರಾರು ಅರ್ಥ ಇದೆಯಲ್ಲ. ಸಂಯೋಗ ಇದೆ, ಸಂಭೋಗ ಇದೆ, ಮೋಸ ಅಂತಲೂ ಇದೆ, ಬಲೆ ಅಂತಲೂ ಇದೆ. ಇದು ಸಂಯೋಗ, ಬುದ್ಧಿ ಮತ್ತು ಮಾತು ಎರಡರ ಸಂಯೋಗದಿಂದ ಹುಟ್ಟಿದ ಒಂದು ಆಲೋಚನೆ ಅಷ್ಟೇನೆ. ರಾಮಕೃಷ್ಣರ ವಚನ ವೇದದಲ್ಲಿ ಒಂದು ಸಣ್ಣದೊಂದು ವ್ರತ ಅಂತ ಬರುತ್ತೆ. ಏನಂದ್ರೆ ಯಾತ್ರಿಕರು ಬೇರೆ ಬೇರೆ ಊರುಗಳಿಗೆ ಹೋಗ್ತಾ ಇರ್ತಿದ್ರಂತ. ನಾವಾಗ ದಾರಿ ಮಧ್ಯದಲ್ಲಿ ಅವರಿಗೆ ಬಾಯಾರಿಕೆ ಆದರೆ ಅಲ್ಲಿ ನಿಲ್ಲಿಸಿ ನೆಲವನ್ನು ತೋಡಿ ನೀರೆಲ್ಲ ಕುಡಿದು, ಅವಾಗೆಲ್ಲ ನೋಡಿ ನಮ್ಗೆಲ್ಲ ತೋಡಿದ್ರೆ ಬಂದ್ಬಿಡ್ತಾ ಇತ್ತು. ಈಗೆಲ್ಲ ಬೇಸಿಗೆ ಇದರಲ್ಲೆಲ್ಲ ತೋಡಿದ್ರು ಬರೋದಿಲ್ಲ, ಎಂಥ ಕಾಲದಲ್ಲಿದ್ದೀವಿ ನಾವಂತ. ತೋಡಿ ನೀರನ್ನು ಕುಡಿದು
ಮುಂದಕ್ಕೆ ಹೋಗ್ತಾ ಇದ್ರಂತ ಅದು ಸಾಮಾನ್ಯವಾಗಿ ಇದ್ದಿತ್ತು. ಕೆಲವರು ಅವರ ಹತಾರಗಳನ್ನೆಲ್ಲ ಕೊಕ್ಕೆ ಇದು ಗುಜ್ಲಿ ಎಲ್ಲವನ್ನೂ ಬಾವಿ ಒಳಗಡೆ ಹಾಕಿ ಅದನ್ನು ಮುಚ್ಚಿಬಿಟ್ಟು ಹೊರಟೋಗ್ತಾ ಇದ್ರಂತೆ. ಮತ್ತೆ ಕೆಲವರು ಎಲ್ಲವನ್ನೂ ಅಲ್ಲಿ ಆಚೆನೆ ಇಟ್ಟು ಮುಂದೆ ಬರುವವರಿಗೆ ಕೂಡ ಅನುಕೂಲ ಆಗಲಿ ಅಂತ ಹೇಳಿ ಬಿಟ್ಟು ಹೋಗ್ತಾ ಇದ್ರಂತೆ. ಇದು ವಚನ ವೇದದಲ್ಲಿ ಬರುವ ಒಂದು ಸಣ್ಣ ವ್ರತ ಅಂತ ಇದೆ. ಈ ಕಥಾಕೂಟ ಕೂಡ ಈ ಎರಡನೇ ರೀತಿಯ ಥರ ಬಾವಿಯನ್ನು ತೋಡಿದೆ, ಹತಾರಗಳನ್ನು ಕೂಡ ಅಲ್ಲೇ ಬಿಟ್ಟಿದೆ. ನನ್ನಂಥವರ ಆಸೆ ಏನಪ್ಪ ಅಂತಂದರೆ, ಆಯಿತು ನಾವು ಒಂಚೂರು ಬಂದು ಅದರ ನೀರು ಕುಡಿತೀವಿ, ನೀವು ಬಿಟ್ಟು ಹೋಗಿದ್ದೀರಾ ಸರಿ, ನೀವು ಹೋದ ದಾರಿಯಲ್ಲಿ ಬರಲಿಕ್ಕೆ ನಮ್ಮಂಥವ್ರು ಒಂಚೂರು ಅಂದರೆ ಇನ್ನೊಂದಷ್ಟು ಜನ ಅವರ ಆಸಕ್ತಿ ಇರುವಂಥವ್ರು ಬಂದು ಸೇರ್ಕೊಳ್ಳುವ ಹಾಗೆ ಏನಾದರೂ ಒಂದು ಯಾವಾಗಲೂ ಮಾಡ್ಬೇಕಂತಂದ್ರೆ ಯಾವಾಗಲೂ ಒಂದ್ಸರ್ತಿ ನೀವು ಮತ್ತು ನಿಮ್ಮ ಕಥೆಗಳು ನನ್ನಂಥವರ ಕೈಗೂ ಎಟುಕುವಂತಾಗಲಿ ಅಂತ ಒಂದೇ ಒಂದು ಆಸೆ. ಥ್ಯಾಂಕ್ ಯು. ಉದಾಹರಿಸಿ ಕಥೆಯ ಕುರಿತು ಮಾತನಾಡಿದ ನಿಮಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಅಕ್ಕರೆ. ಈಗ 2023ರ ಕಥೆಕೂಟ ಪ್ರಶಸ್ತಿ ಪಡೆದ ಅಜಿತ್ ಹರೀಶಿ ಅವರ 10ನೇ ಕೃತಿ ಉಪರಿ ಬಿಡುಗಡೆಯಾಗಲಿದೆ ವೀರಲೋಕದಿಂದ. ಈಗ ವ್ಯವಸ್ಥಾಪಕರಾದ ಅನಂತ್ ಕುಣಿಗಲ್ ಅವರನ್ನು ಸ್ವಾಗತಿಸುತ್ತೇನೆ. ಕಳೆದ ವರ್ಷ ಅಜಿತ್ ಸರ್ 5 ಜನಕ್ಕೆ ಕಥಾಕೂಟ ಪ್ರಶಸ್ತಿ ಬಂದಿತ್ತು. ಅದರಲ್ಲಿ ಶ್ರೀನಿವಾಸ ಸರ್ ಹೇಳಿದ್ರು 1 ವರ್ಷ ಮೊದಲನೇದಾಗಿ ಅಜಿತ್ ಹರೀಶಿ ಸರ್ ಕೊಟ್ಟಿದ್ದಾರೆ. ಅವ್ರ ಮತ್ತೆ ಆಲ್ರೆಡಿ ರೆಡಿಯಾಗಿದೆ, ಒಂದೇ ವಾರದಲ್ಲಿ ರೆಡಿಯಾಗಿದೆ ಕೃತಿ. ಇವತ್ತು ನಿಮಗೆ ಅನಾವರಣ ಆಗಿದೆ. ಇದು 4 ಜನ ಯಾವ ಕೊಡ್ತೀವಿ ಅಂತ ನಾನು ಕಾಯ್ತಾ ಇದ್ದೀನಿ. ಆದಷ್ಟು ಬೇಗ ಅದನ್ನು ಬಿಡುಗಡೆ ಮಾಡೋಣ. ಅಭಿನಂದನೆಗಳು ಸರ್. ಈಗ ಪುಸ್ತಕ ಬಿಡುಗಡೆ. ಈಗ ಈ ಮನೆಯನ್ನು ಸ್ವಾಗತಿಸುತ್ತಿದ್ದೇನೆ. ಈಗ ಸಿಂಧು ಚಂದ್ರ ಅವರು ಬರಬೇಕು ಗೌರವ ಪ್ರತಿಗಾಗಿ. ಅಭಿನಂದನೆಗಳು. ನಮ್ಮ ಕಥೆಕೂಟದಲ್ಲಿ ಆಗಾಗ ಕಥೆಗಳು ಅಂದ್ರೆ ಹೇಗಿರ್ಬೇಕು, ಅದರದ್ದು ಒಂದು ಆಶಯ, ಒಂದು ಆಕೃತಿ, ಅದರ ಬಗ್ಗೆ ಎಲ್ಲ ಸಾಕಷ್ಟು ಚರ್ಚೆಗಳು ನಡೀತಾ ಇರುತ್ತವೆ. ನಮ್ಮ ಜೋಗಿ ಸರ್ ಅದ್ರ ಬಗ್ಗೆ ಒಂದು ಕಥೆಗಾರರ ಕೈಪಿಡಿ ಅಂತ ಕೂಡ ಒಂದು ಪುಸ್ತಕವನ್ನ ಬಿಡುಗಡೆ ಮಾಡಿ ಬರೆದಿದ್ರು. ನನಗೆ ಇಲ್ಲಿರುವ ಕಥೆಗಳನ್ನು ಓದಿದಾಗ, ಅಜಿತ್ ಅವ್ರ ಕಥೆಗಳನ್ನ ಓದಿದಾಗ, ಅದು ಎಲ್ಲದನ್ನು ಒಂದು ಈ ರ್ಯಾಂಕ್ ಸ್ಟೂಡೆಂಟ್ಸ್ ಸಮರೈಸ್ ಮಾಡಿ ಇಟ್ಕೊಂಡಿರ್ತಾರಲ್ಲ, ಆ ರೀತಿಯಾಗಿ ಅದನ್ನೆಲ್ಲ ಅಳವಡಿಸ್ಕೊಂಡು ತುಂಬಾನೇ ಚೆನ್ನಾಗಿ ಒಂದು ಫೋಕಸ್ಡ್ ಆಗಿ ಕಥೆಗಳನ್ನ ಬರೆದಿದ್ದಾರೆ ಇಲ್ಲಿ. ಇದರಲ್ಲಿರುವಂತಹ ಸುಮಾರು ಕಥೆಗಳನ್ನ ನಾನು ನಮ್ಮ ಕಥೆಕೂಟದಲ್ಲೇನೆ ಮೊದಲು ಓದಿದ್ದೆ. ಅವರು ಅಜಿತ್ ಅವರಿಗೆ ಒಂದು ಹಿನ್ನುಡಿ ಬರೆದುಕೊಡಿ ಅಂತ ಹೇಳಿದಾಗ ನನಗೆ ತುಂಬಾ ಒಂದು ಹೆಮ್ಮೆ ಕೂಡ ಆಯ್ತು, ಖುಷಿನೂ ಆಯ್ತು. ಇಲ್ಲಿ ನಮ್ಗೆಲ್ಲರಿಗೂ ಒಂದು ಕಲಿಕೆ ಏನಪ್ಪಾ ಅಂತಂದ್ರೆ, ಹೆಚ್ಚು ಹೆಚ್ಚು ಓದಿದಷ್ಟು ನಾವು ಉತ್ತಮವಾದ ಬರಹಗಾರರಾಗಬಹುದು ಅನ್ನೋದು. ಯಾಕಂದ್ರೆ ನನಗೆ ಗೊತ್ತಿರುವ ನಮ್ಮ ಕೂಟದಲ್ಲಿ ಕಥೆಗಳನ್ನ ಬರೆದವರೆಲ್ಲರೂ ಮೊದಲನೇದಾಗಿ ನಮ್ಮ ಅಜಿತ್ ಅವರಿಗೆ ಕಳಿಸ್ತಾರೆ, ಒಂಚೂರು ಓದ್ಬಿಟ್ಟು ಹೇಳಿ, ಒಂಚೂರು ತಿಂದ್ಬಿಟ್ಟು ಕೊಡಿ, ಅಲ್ಲಿ ಕಳಿಸ್ಬೇಕು, ಇಲ್ಲಿ ಕಳಿಸ್ಬೇಕು ಅಂತ. ಅಟ್ಲೀಸ್ಟ್ ನಾನಂತೂ ಮಾಡ್ತೀನಿ ಅದನ್ನ. ಅವರು ತುಂಬಾ ಬಿಸಿ ಇದ್ರು ಕೂಡ ಓದ್ಬಿಟ್ಟು ಅದನ್ನ ಹೇಳ್ತಾರೆ. ಒಂದು ಯಾವುದೇ ಪೂರ್ವಗ್ರಹಗಳಿಂದಲೇ ಇದನ್ನ ಈ ರೀತಿ ಮಾಡಿದ್ರೆ ಸರಿ ಹೋಗುತ್ತೆ, ಈ ರೀತಿ ಇದು ಸೂಟ್ ಆಗ್ತಾ ಇಲ್ಲ ಅನ್ನುವಂತ ಒಂದು ಪ್ರಾಮಾಣಿಕವಾದ ಒಂದು ಅಭಿಪ್ರಾಯವನ್ನು ಅವ್ರು ಕೊಡ್ತಾರೆ. ಹಾಗಾಗಿ ಅವರು ತುಂಬಾ ಓದ್ಕೊಂಡಿರುವಂತವ್ರು, ಹಲವಾರು ಸ್ಪರ್ಧೆಗಳಲ್ಲಿ ತೀರ್ಪುಗಾರರು ಕೂಡ ಆಗಿದ್ದಾರೆ ಅಜಿತ್ ಅವರು. ಹಾಗಾಗಿ ಅವ್ರಿಗೆ ಆ ಓದಿನಿಂದ ಒಂದು ಏನು ಅನುಭವ ಸಿಕ್ಕಿದೆಯೋ ಅದನ್ನ ಒಂದು ರಸವತ್ತಾಗಿ ನಮಗೆ ಈ ಕಥೆ
ಇದು ನಾವೆಲ್ಲರೂ ಓದಲೇಬೇಕಾದಂಥ ಕೃತಿ. ಮತ್ತೆ ವೀರಲೋಕ ಇದನ್ನು ಪ್ರಕಟಿಸಿರೋದಕ್ಕೆ ಅವರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಅಜಿತ್ ಅವರಿಗೆ ಶುಭವಾಗಲಿ. ಇದು ಅವರ 10ನೇ ಕೃತಿ ಮತ್ತೆ ವೀರಲೋಕದ 101ನೇ ಕೃತಿ. ಸೊ ಅದು ಅಜಿತ್ ಅವರ ಇದರಲ್ಲಿ ಒಂದು ಮೈಲಿಗಲ್ಲು ಅಂತ ಹೇಳ್ಬಹುದು. ಇನ್ನಷ್ಟು ನಿಮ್ಮಿಂದ ಪುಸ್ತಕಗಳು ಬರಲಿ, ಇನ್ನಷ್ಟು ಒಳ್ಳೊಳ್ಳೆ ಕಥೆಗಳು ಬರಲಿ ಅಂತ ನಾನು ಹಾರೈಸ್ತಾ. ಥ್ಯಾಂಕ್ ಯು ಪೂರ್ಣಿಮಾ. ಈಗ ಗೌರವ ಪ್ರತಿ TN ಸೀತಾರಾಮ್ ಅವರಿಗೆ. ಈಗ ಮತ್ತೊಂದು ಈಗ ಕೃತಿಯ ಲೇಖಕರಾದ ಅಜಿತ್ ಅವರಿಂದ ಒಂದೆರಡು ಮಾತು ಕೃತಿಯ ವೇದಿಕೆ ಮೇಲಿರುವಂಥ ನನ್ನ ಮೆಚ್ಚಿನ ಲೇಖಕಿಯಾಗಿರುವಂಥ ಜನ ತೇಜಸ್ವಿ ಮೇಡಮ್ ಅವರೇ, ಅಡ್ಮಿನ್ ಸರ್ ಕುಂಟಿನಿ ಅವರೇ, ಮತ್ತು ನಮ್ಮನ್ನು ಯಾವಾಗೂ ಮಾರ್ಗದರ್ಶನ ಮಾಡ್ತಾ ಇರುವಂಥ ಜೋಗಿ ಸರ್ ಅವರೇ, ವೀರಲೋಕ ಪ್ರಕಾಶನದ ವೀರಪುತ್ರ ಶ್ರೀನಿವಾಸ್ ಅವರು ಇಲ್ಲ, ಅದರ ಮುಖ್ಯಸ್ಥರಾದಂಥ ಅನಂತ್ ಕುಣಿಗಲ್ ಅವರೇ, ಈ ಕೃತಿ 10ನೇ ಕೃತಿ ಮತ್ತು ವೀರಲೋಕದ 101ನೇ ಕೃತಿಯಾಗಿ ನನ್ನ ಕಥೆಗಳು ಬಿಡುಗಡೆ ಆಗ್ತಾ ಇರೋದು ನನಗೆ ಅತ್ಯಂತ ಖುಷಿ ಕೊಟ್ಟಿದೆ. ಮತ್ತು ಬಹುಶಃ ಇದೇ ಪ್ರಥಮ ಬಾರಿಗೆ ಅಧಿಕೃತವಾಗಿ ನಾನು ಪುಸ್ತಕ ಬಿಡುಗಡೆ ಮಾಡ್ತಾ ಇದ್ದೇನೆ. ಈಗಿನವರೆಗೆ ಯಾವುದೇ ಪುಸ್ತಕಗಳನ್ನು ಸಹ ಬಿಡುಗಡೆ ರೂಪದಲ್ಲೇನು ಮಾಡಿಲ್ಲ. ನನ್ನಷ್ಟಿಗೆ ನಾನು ಬರೀತಾ ಹೋದೆ. ಇನ್ನು ಸಹ ಒಂದಿಷ್ಟು ನನ್ನಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗಬೇಕು, ಅದು ಗೊತ್ತಿದೆ. ಅದನ್ನು ಕಥೆಕೂಟದ ಮೂಲಕ ಗೂಡಿಸಿಕೊಳ್ಳಲು ಈ ಕಥೆಕೂಟ ನನಗೆ ತುಂಬ ನೆರವಾಗಿದೆ. ಹಾಗಾಗಿ ನಾನು ಕಥೆಕೂಟಕ್ಕೆ ಯಾವತ್ತೂ ಸಹ ಆಭಾರಿಯಾಗಿರ್ತೇನೆ. ಮತ್ತು ಕಥೆಕೂಟದ ಈ ಸಮಾವೇಶದಲ್ಲಿ ನನಗೆ ಈ ಪುಸ್ತಕ ಬಿಡುಗಡೆಗೆ ಅವಕಾಶ ಕೊಟ್ಟಂಥ ನಿಮ್ಮೆಲ್ಲರಿಗೂ ಮತ್ತು ಎಲ್ಲ ಕಥೆಕೂಟದ ಸದಸ್ಯರಿಗೂ ಸಹ ವಂದಿಸ್ತಾ ಮಾತನಾಡ್ತೇನೆ. ಹಾಗಾಗಿ ಅಭಿನಂದನೆಗಳು. ಈಗ ಅಜಿತ್ ಅವರ ಹೊಸ ಸಂಕಲನ ಉಪರಿ ಮತ್ತು ಕಥೆಕೂಟದ ಸದಸ್ಯರ ಹೊಸ ಪುಸ್ತಕ ಲೈಫ್ ಈಸ್ ಶಾರ್ಟ್ ಇಲ್ಲಿ ಹೊರಗಡೆ ಖರೀದಿಗೆ ಸಿಗಲಿದೆ. ಆಸಕ್ತರು ಕೊಳ್ಳಬಹುದು. ಕನ್ನಡ ಪುಸ್ತಕ ಕೊಂಡು ಓದಿ. ಈಗ ನಮ್ಮ ಕಾರ್ಯಕ್ರಮದ ಕಥಾರಂಭದ ಅತಿಥಿಗಳಾದ ಈರಯ್ಯ ದುಂತೂರ್ ಅವರಿಂದ ಒಂದೆರಡು ಮಾತು. ಗೊತ್ತಿಲ್ಲ ಇಲ್ಲಿ ಮುಖ್ಯ ಅತಿಥಿಯಾಗಿ ಮಾತಾಡಬೇಕು ಅಥವಾ ಒಬ್ಬ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ನಾವು ಬಳಸುವಂತ ಬಂದಿದೆ ಪ್ರಶಿಕ್ಷಣಾರ್ಥಿ ಅಂತ ಹೇಳಿ. ಯಾರು ಹೊಸದಾಗಿ ಪೊಲೀಸ್ ಕೆಲಸಕ್ಕೆ ಸೇರ್ಕೋತೀವೋ ನಾವು ಟ್ರೈನಿಂಗ್ ಆಗಿ ಅಲ್ಲಿ ಹೋಗಿ 2 ವರ್ಷಗಳ ಕಾಲ ನಾವು ಟ್ರೈನಿಂಗ್ ಆಗಿ ಕಲಿತು ಆನಂತರದಲ್ಲಿ ನಾವು ಪೊಲೀಸ್ ಇಲಾಖೆ ಅಥವಾ ಅಧಿಕಾರಿಯಾಗಿ ಬದಲಾಗ್ತೀವಿ. ಸೊ ಹಾಗಾಗಿ ಇಲ್ಲಿ ನಾನು ಮುಖ್ಯ ಅತಿಥಿಯಾಗಿ ಮಾತಾಡಲಿಕ್ಕೆ ಹೋಗಲ್ಲ, ನಾನೊಬ್ಬ ಪ್ರಶಿಕ್ಷಣಾರ್ಥಿಯಾಗಿ ಮಾತಾಡ್ತೀನಿ. ಕಥೆಕೂಟವನ್ನು ಸೇರಿದ ನಂತರ ನನ್ನಲ್ಲಾಗಿರೋ ಬದಲಾವಣೆಗಳು ಅಥವಾ ಕಥೆಕೂಟ ಹೇಗೆ ನನಗೆ ಇಂಪಾರ್ಟೆಂಟ್ ಅನ್ನೋದನ್ನು ನಾನು ಇಲ್ಲಿ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಪೊಲೀಸ್ ಇಲಾಖೆ ಮತ್ತು ಸಾಹಿತ್ಯ ಯಾವಾಗಲೂ ಎಣ್ಣೆಸಿಗೆ ಕಾಯಿಯ ರೀತಿಯಲ್ಲಿ ಬಹುಶಃ ಏನಂತಾರೆ ಅಂತಂದರೆ, ಯಾರಾದರೂ ನಾವು ಸಾಹಿತ್ಯದ ಬಗ್ಗೆ ಅತಿಯಾದ ಒಲವನ್ನು ಇಟ್ಕೊಂಡ್ರೆ ಅವನು ಬರವಣಿಗೆಗೆ ಮಾತ್ರ ಸೀಮಿತ, ಅವನು ಬದನೆಕಾಯಿ, ಪುಸ್ತಕದ ಬದನೆಕಾಯಿ ಅನ್ನೋ ರೀತಿಯಲ್ಲಿ. ಸೊ ಆ ಎರಡೂ ಏನು ನಾವು ಕಲಿಯುವಂಥದ್ದು ಅಥವಾ ಸಾಹಿತ್ಯ ಮತ್ತು ಪೊಲೀಸ್ ಕೆಲಸ ಎರಡನ್ನೂ ಒಟ್ಟಾಗಿ ಸಾಗಿಸುವಂಥದ್ದು ತುಂಬ ಚಾಲೆಂಜಿಂಗ್ ಕೆಲಸ. ಆದರೆ ನನಗೆ ಅನಿಸಿದ ಹಾಗೆ ನಾನು ಮೊದಲು ಕಾನ್ಸ್ಟೇಬಲ್ ಆಗಿಯೂ ಕೆಲಸ ಮಾಡಿದ್ದೀನಿ, ಆ ನಂತರದಲ್ಲಿ ಈಗ 10 ವರ್ಷಗಳ ಕಾಲ ಅಧಿಕಾರಿಯಾಗಿಯೂ ಕೆಲಸ ಮಾಡ್ತಾ ಇದ್ದೀನಿ. ಸೊ ಈ ಎರಡೂ ಬ್ಯಾಚ್ಗಳಲ್ಲಿ ಅಥವಾ ಒಬ್ಬ ಕಾನ್ಸ್ಟೇಬಲ್ ಆಗಿ ಬರುವಂಥ ನನ್ನ ಜೂನಿಯರ್ಗಳಿಂದ ಹಿಡಿದು ಈಗಿನ ನನ್ನ ಅಧಿಕಾರಿ ವೃಂದದಲ್ಲೂ ಕೂಡ, ನನ್ನ ಹಿರಿಯ ಅಧಿಕಾರಿ ವೃಂದದಲ್ಲೂ ಕೂಡ ಸಾಹಿತ್ಯದ ಬಗ್ಗೆ ಅಪಾರವಾದಂಥ ಒಲವನ್ನು ಇಟ್ಕೊಂಡಿರುವಂಥ, ಕನ್ನಡದ ಬಗೆಗಿನ ಒಲವನ್ನು ಇಟ್ಕೊಂಡಿರುವಂಥ ಅಧಿಕಾರಿಗಳು ಇದ್ದಾರೆ ನಮ್ಮ ಈಗಿನ ಪ್ರಸ್ತುತ ಇದರಲ್ಲಿ. ಹಿಂದೆನೂ ಇದ್ರು, ಮುಂದೆನೂ ಬರ್ತಾರೆ ಸಹ. ಆ ನಿಟ್ಟಿನಲ್ಲಿ ಹೇಳೋದಾದ್ರೆ ನಮ್ಮ ಅನುಭವಗಳು ಕೂಡ ಅಥವಾ ನಾವು ಕಥೆ ಅಥವಾ ನಮ್ಮ ಸಾಹಿತ್ಯವೂ ಕೂಡ ಹೇಗೆಲ್ಲ ನಮಗೆ ಹೆಲ್ಪ್ ಆಗುತ್ತೆ ಅಂತಂದ್ರೆ, ಒಂದು ಸಣ್ಣದೊಂದು ಉದಾಹರಣೆ, ಯಾವುದೋ ಒಂದು ದೊಡ್ಡ ಸ್ಟ್ರೈಕ್ ಆಗುವಂಥದ್ದು, ಅದು ಸಂದರ್ಭನ ವಿವರಿಸ್ತಾ ಹೋದ್ರೆ ಸ್ವಲ್ಪ ಸರಿ ಅನ್ಸಲ್ಲ. ಆದರೆ ಅಲ್ಲೇನಾಯ್ತು, ಬಂದಾಗ ಅದೊಂದು ರೀತಿಯಲ್ಲಿ 500ರಿಂದ 1000 ಜನ ಸೇರಿದ್ರು, ಒಂದು ರೀತಿಯಲ್ಲಿ ಪ್ರತಿಭಟನೆ ಲೆಕ್ಕದಲ್ಲಿತ್ತು. ನಾವು ಹೋದಾಗ ರ್ಯಾಶಾಗಿ ಇರಬೇಕಾಗುತ್ತೆ. ಮೊದಲನೇದಾಗಿ ನಾವು ಬೆಂಗಳೂರಿನವರು,
ಸೊ ದಕ್ಷಿಣ ಕನ್ನಡದಲ್ಲಿ ನನ್ನ ಬೆಂಗಳೂರಿನ ಭಾಷೆ ಸ್ವಲ್ಪ ಸರಿ ಅನ್ಸಲ್ಲ. ಸೊ ಅದೇ ಭಾಷೆಯನ್ನು ಉಪಯೋಗಿಸಿದಾಗ ಆಲ್ಮೋಸ್ಟ್ ಎಲ್ಲರೂ ಸೇರಿ ನಾನು ವಿರುದ್ಧ ಸ್ಟ್ರೈಕ್ ಮಾಡಲಾಗ್ತದೆ. ಆದರೆ ಅದರಲ್ಲಿ ಯಾರೋ ಒಬ್ಬರು ಪುಣ್ಯಾತ್ಮರು ಇವ್ರು ಚೆನ್ನಾಗಿ ಕವನ ಬರೀತಾರೆ, ಕಥೆ ಎಲ್ಲ ಬರೀತಾರೆ, ಜೋಗಿ ಸರ್ ಸ್ನೇಹಿತರು ಅಂತೆಲ್ಲ. ಅದಾದ್ಮೇಲೆ ನೀವು ಬರೆಯೋರಿಗೆ ಮಾತಾಡೋ ಸಾಧ್ಯನೇ ಇಲ್ಲ ಅಂತ ಯಾರೋ ಒಬ್ರು ಅಂದ್ರೂ ಸಾಕು, ಅದನ್ನೇ ಇಟ್ಕೊಂಡು ನಾನು ಆ ಇಡೀ 1000 ಜನ ಮ್ಯಾನೇಜ್ ಮಾಡಿದೆ. ಸೊ ಹಾಗಾಗಿ ಆ ಒಂದು ಕೆಲವೊಂದು ಸಂದರ್ಭಗಳು ನನಗೆ ಕತೆ ಕೂಟ ಕಲಿಸಿಕೊಡುವಂಥದ್ದು, ಅಥವಾ ನಾನು ಹೇಗೆ ಅದೃಷ್ಟವಂತ ಅಂತಂದ್ರೆ, ಈ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಉಪ್ಪಿನಂಗಡಿ ನನ್ನ ಪಾಲಿಗೆ ಒಂದು ರೀತಿಯಲ್ಲಿ ಸಂಗಮ ಆಗ್ತಿದೆ. ಉಪ್ಪಿನಂಗಡಿ ಒಂದು ಕಡೆಯಿಂದ ಕುಮಾರಧಾರ ಬರುತ್ತೆ, ಇನ್ನೊಂದು ಕಡೆಯಿಂದ ನೇತ್ರಾವತಿ ಅಂತ ಬರುತ್ತೆ. ಆ ಎರಡೂ ನದಿಗಳ ಸಂಗಮವಾಗೋದು ಉಪ್ಪಿನಂಗಡಿಯಲ್ಲಿ. ಸೊ ಆ ಎರಡೂ ನದಿಗಳು ನನ್ನ ಪಾಲಿಗೆ ಸಂಗಮದಲ್ಲಿ ಸಿಕ್ಕಿದ್ದು, ಒಂದು ಜೋಗಿ ಸರ್ ಮತ್ತು ಒಂದು ಕುಂಟಿನಿ. ನಾನು ಆ ಉಪ್ಪಿನಂಗಡಿಯಲ್ಲಿ ನಾನು ಹೋದ ನಂತರದಲ್ಲಿ ನನಗೆ ಸಿಕ್ಕಂಥ ಒಂದು ಅತ್ಯದ್ಭುತವಾದಂಥ ಒಂದು ಕೊಡುಗೆ. ನಾನು ವೃತ್ತಿ ಜೀವನದಲ್ಲಿ ಹೇಗೆ ಉಪ್ಪಿನಂಗಡಿ ಅದೆಷ್ಟು ಚಾಲೆಂಜ್ ಆಗಿತ್ತೋ ಅದಕ್ಕಿಂತ ಅದ್ಭುತವಾದದ್ದನ್ನು ನಾನು ಪಡ್ಕೊಂಡಿದ್ದು ಉಪ್ಪಿನಂಗಡಿ ಸ್ಟೇಷನ್ ಕೆಲಸ ಮಾಡ್ತಾ. ನನಗೆ ಅಲ್ಲಿ ದಕ್ಕಿದ್ದು ಮತ್ತು ಸಿಕ್ಕಿದ್ದು ಎರಡೂ ಕೂಡ ಜೋಗಿ ಸರ್, ಕುಂಟಿನಿ ಸರ್ ಮತ್ತು ಕಥೆಕೂಟ ಮತ್ತು ನನ್ನ ಅದ್ಭುತ ಈ ಗೆಳೆಯರು. ಸೊ ಇಲ್ಲಿ ಪೊಲೀಸರಲ್ಲಿ ಒಂದಿದೆ, ಯಾವಾಗಲೂ ನಾವು ಕೇಳಿಸ್ಕೋಬೇಕು ಅಂತ. ಯಾರಾದರೂ ಒಬ್ಬರು ಕಂಪ್ಲೇಂಟ್ ಬಂದಾಗ ನಮ್ಗೆ ಯಾವಾಗಲೂ ನನ್ನ ಹಿರಿಯ ಅಧಿಕಾರಿಗಳು ಹೇಳುವಂಥದ್ದು, ಯಾರಾದರೂ ಬಂದರೆ ನಾವು ಇಮಿಡಿಯೇಟ್ ಆಗಿ ಒಂದು ಇದು ಬಂದ್ಬಿಟ್ಟು ಯಾರಾದರೂ ಒಂದು ಕಂಪ್ಲೇಂಟ್ ಬಂದ ತಕ್ಷಣ ನಾವು ಅದರಲ್ಲಿ ಹೀಗೆ ಇರಬೇಕು, ಇವ್ರದ್ದು ಇದೇ ರೀತಿ ಇರ್ಬೋದು ಅಂತೇಳಿ. ಆದರೆ ಅದನ್ನು ಮೀರಿದ ಒಂದು ಬೇರೆ ಏನೋ ಸಮಸ್ಯೆ ಇದೆ, ಆ ಸಮಸ್ಯೆಯನ್ನು ಕೇಳಿಸ್ಕೋಬೇಕು ಅಂತಂದರೆ ನಾವು ಮೊದಲು ಆಲಿಸ್ಕೋಬೇಕು, ನಮ್ಮ ಹೃದಯದಿಂದ ಕಿವಿಕೊಟ್ಟು ಕೇಳಿಸ್ಕೋಬೇಕು, ಅವರ ಭಾವನೆಗಳೇನು, ಅವರ ಕಷ್ಟಗಳೇನು ಅನ್ನೋದನ್ನು ಅರ್ಥ ಮಾಡಬೇಕು ಅನ್ನೋದನ್ನು ನಾವು ಕೇಳಿಸ್ಕೋಬೇಕು. ಆ ನಿಟ್ಟಿನಲ್ಲಿ ಕಥೆಕೂಟ ನನಗೆ ಆ ಒಂದು ತಾಳ್ಮೆಯನ್ನು, ಅಥವಾ ಪ್ರತಿಯೊಬ್ಬರು ಕೂಡ, ಯಾಕಂತಂದ್ರೆ ಇಲ್ಲಿ ನಾನು ನನ್ನ ಕಥೆಕೂಟದಲ್ಲಿ ಓದುವಂಥದ್ದು ಅಥವಾ ತಿಳ್ಕೊಳ್ಳುವಂಥದ್ದು ಹೇಗಿರುತ್ತೆ ಅಂತಂದರೆ, ನಾವು ಪ್ರತಿಯೊಬ್ಬ ಒಂದೊಂದು ಭಾಷೆ ಹೊಂದಿರುತ್ತೆ. ಈಗ ನಮ್ಮ ನಂದಕುಮಾರನ ಭಾಷೆನೇ ಬೇರೆ ಇರ್ತದೆ, ಕುಣಿಗಲ್ ಅನಂತದ ಭಾಷೆನೇ ಬೇರೆ ಇರುತ್ತೆ, ನನ್ನ ರಾಮನಗರದ ಭಾಷೆನೇ ಬೇರೆ ಇರುತ್ತೆ, ಜೋಶಿಯವ್ರ ಭಾಷೆನೇ ಬೇರೆ ಇರುತ್ತೆ. ಆ ಎಲ್ಲ ಭಾಷೆಗಳು, ಎಲ್ಲ ಭಾವಗಳು, ಅದರಲ್ಲೂ ಅಪ್ಡೇಟೆಡ್ ವರ್ಷನ್ ಆಗಿ ಇತ್ತೀಚೆಗೆ ಬರೆಯುವಂಥದ್ದು. ಅಂದರೆ ಕಥೆಗಳು ಅಂತಂದರೆ ಕೇವಲ ಯಾವಾಗಲೂ ಒಂದು ರೀತಿಯಲ್ಲಿ ಕಥೆಗಾರರು ಅಂದರೆ ಒಂದು ಕೈಯಲ್ಲಿ ಒಂದು ಬ್ಯಾಗು ಮತ್ತು ಯಾವುದೋ ಒಂದು ಹಳೇ ಕೋಟ್ಗಳು, ಅಂದರೆ ಯಾರೋ ಈ ರೀತಿ ಹೇಳ್ತಾ ಇದ್ರು, ಇವ್ರು ಈ ರೀತಿ ಹೇಳ್ತಾ ಇದ್ರು ಅಂತ ಹೇಳಿ ಅದೆಲ್ಲವನ್ನು ಧಿಕ್ಕರಿಸಿ ನಮ್ಮ ಹುಡುಗರಲ್ಲಿ ಹೊಸ ಹುಡುಗರನ್ನ ತುಂಬುವಂಥ ಕೆಲಸ ಮಾಡೋದು ಯಾವಾಗಲೂ ಜೋಗಿ ಸರ್. ನನಗೆ ಖುಷಿ ಆಗೋದ್ರಿಂದ ಯಾವಾಗಲೂ ಯಾರಾದರೂ ಈ ಹೊಸ ಹುಡುಗರುಗಳು ನಾವುಗಳೆಲ್ಲರೂ ಜೋಗಿ ಸರ್, ರಾಜೇಶ್ ಆಗಲಿ ಅಥವಾ ಸಚಿನ್ ಆಗಲಿ ಅಥವಾ ಯಾರಾದರೂ ಹಳಬರು ಹಳೆಯ ಕಾಲದ ಥರ ಮಾತಾಡಿದ್ರೆ ಇಮಿಡಿಯೇಟಾಗಿ ಬೈತಿರ್ತಾರೆ. ನೀವು ಹೊಸದಾಗಿ ಚಿಂತನೆ ಮಾಡಿ, ಹೊಸದನ್ನು ಬರೀರಿ, ಆ ಹೊಸದನ್ನು ನಾವು ಓದೋ ಥರ ಮಾಡಿ. ಹಳತನ್ನೇ ಯಾವಾಗಲೂ ಅವ್ರು ಹಾಗೆ ಬರ್ತಿದ್ರು, ಅದ್ಭುತವಾಗಿ ಬರ್ತಿದ್ರು, ಇನ್ನೊಬ್ರು ಅದ್ಭುತವಾದ ಸಾಹಿತ್ಯವನ್ನು ಬರೆದ್ರು, ಅಥವಾ ಕಾಡಿನ ಬಗ್ಗೆ ಬರೆದ್ರು, ಅಥವಾ ಬೇಟೆಯ ಬಗ್ಗೆ ಬರೆದ್ರು. ಅವೆಲ್ಲವನ್ನು ಮೀರಿದ್ದನ್ನ ನೀವೇನಾದ್ರೂ ಒಂದು ಬರಿಬೇಕು ಅಂತಾನೆ ಯಾವಾಗಲೂ ನನಗೆ ಅಂದರೆ ನನ್ನ ತಂಡಕ್ಕೆ ಯಾವಾಗಲೂ ಹೇಳ್ಕೊಡ್ತಾ ಇರ್ತಾರೆ. ಸೊ ಇದೊಂದು ರೀತಿಯ ಏನಂತಾರೆ, ಗುರು ಶಿಷ್ಯರ ಸಂಬಂಧ ಅನ್ನೋದಕ್ಕಿಂತಲೂ ಗುರುಗಳ ಜೊತೆಗೇನೆ ಗುರುಗಳ ಮಟ್ಟದಲ್ಲಿ ಬಂದು ನಿಲ್ಲುವಂಥದ್ದು. ಅಯ್ಯೋ ನನಗೆ ಅದು ಮುಖ್ಯ ಅತಿಥಿ ಅಂತ ಹೇಳಿದಾಗಲೇ ಅಂತಾಗಲ್ಲ, ಸರಿ ನಾನು ಮುಖ್ಯ ಅತಿಥಿನ ಏನು ಮಾತಾಡೋದಲ್ಲಿ ಅಂತೇಳಿ. ಸೊ ಹಾಗಾಗಿ ನನಗೆ ಗೊತ್ತಿಲ್ಲ, ನೀವು ಕತೆ ಬರೀತಿಲ್ಲ, ಹಾಗಾಗಿ ನೆಕ್ಸ್ಟ್ ನೀವು ಗೌರವ ಸದಸ್ಯ ಮಾಡ್ತೀನಿ ಅಂತ ಹೇಳೋದು ಇರ್ಬೋದಾ ಅಂತ. ಸೊ ಹಾಗಾಗಿ ಆ ರೀತಿ ಆಗಲ್ಲ, ನಾನು ಬರೆಯೋದನ್ನ ಅಭ್ಯಾಸ ಮಾಡ್ಕೊತಿದ್ದೆ ಅಂತ ಹೇಳಿ ಹೇಳ್ತಾ ನನಗೆ ಒಂದು ಅನಿಸುತ್ತೆ, ಈ ಕಥೆಕೂಟ ಮತ್ತು ನಾವು ಕಲಿಯುತ್ತಾ ಇರೋ ರೀತಿ, ಅಥವಾ ನಮ್ಮ ವಿಭಿನ್ನ ವ್ಯಕ್ತಿತ್ವಗಳ ಜೊತೆಗೆ ನಾವು ಸಮಾಜಕ್ಕೆ ಅರ್ಪಿಸ್ಕೊಳ್ತಾ ಇರೋ ರೀತಿಯನ್ನು ನೋಡಿದಾಗ ನನಗೆ ಈ ಜೋಗಿ ಸರ್ ಈ ಸಾಲುಗಳು ಬಹಳ ಆಪ್ತ ಅನಿಸ್ತು. ಹಾಗಾಗಿ ಅದನ್ನು ಓದ್ತೀನಿ. ಕಂಡು ಹಿಡಿಯುವುದೇನು ಕಷ್ಟವಲ್ಲ, ಅಸಲಿಯಾಗಿದ್ದರೆ ನಡುವೆ ಒಂದು ಬೆಳ್ಳಿ ರೇಖೆ ಇದ್ದೇ ಇರುತ್ತದೆ. ಬೆಳಕಿಗೆ ಹಿಡಿದು ನೋಡಿದರೆ ಅದು ಹೊಳೆಯುತ್ತದೆ. ಅದರ ಮೇಲೆ ಬರದಿರದ ಅಕ್ಷರಗಳು ಒಳಗೆ ಅಡಗಿರುವುದು ಕಾಣಿಸುತ್ತದೆ. ಅನುಭವದ ನಿಕಷಕ್ಕೆ ಉಜ್ಜಿ ನೋಡಿದಾಗ ನಿಜಾಯಿತಿಯ ವಾಸನೆ ಹೊಡೆಯುತ್ತದೆ. ಕೊಂಚ ಕೊನೆ ಮುರಿದುಕೊಂಡು ಅಲ್ಲಲ್ಲಿ ಸುಕ್ಕಾಗಿ ಯಾರೋ ಬರೆದಿದ್ದ ಹೆಸರು ಹೊತ್ತುಕೊಂಡು ಬಡವನ ನಿಯತ್ತಿನಂತೆ ಅದು ಕಾಣಿಸುತ್ತದೆ. ಸೊ ಹಾಗಾಗಿ ಈಗ ನನಗೆ ಕಥೆಕೂಟ ನನಗೆ ಇದು ಬಡವನ ನಿಯತ್ತಿನ ತರ ಕಾಣಿಸುತ್ತೆ. ಇಲ್ಲಿ ಎಲ್ಲರೂ ನಾವು ಅದನ್ನ ಕಲಿತಾ ಇರ್ತೀವಿ. ಆ ಕಲಿಯೋ ನಿಟ್ಟಿನಲ್ಲಿ ನಾವು ಬಡವರ ರೀತಿಯಲ್ಲೇ ಇದ್ದೀವಿ. ನಮ್ಮನ್ನ ಶ್ರೀಮಂತರನ್ನಾಗಿ ಮಾಡ್ತಾ ಇರುವಂತ ಕಥೆಕೂಟಕ್ಕೆ ಅಡ್ಮಿಂದ್ರಿಗೆ ಮತ್ತು ಜೋಗಿ ಸರ್ 500 ಕೋಟಿ ಎಲ್ಲ 500 ಕೋಟಿ ಒಡೆಯ. ಹೌದು, ಅದೊಂದು 500 ಕೋಟಿ ಒಡೆಯೋದು ಯಾವಾಗಲೂ ನೆನಪಾಗೋದು. ಅವರ ಮನೆಗೆ ನಾನು ಯಾವಾಗಲೂ ರೌಂಡ್ಸ್ ಹೋಗ್ತಿದ್ದೆ, ಒಟ್ಟಿನಲ್ಲಿ ಒಂದು ಸೈಕಲ್ ಬೆಳಿಗ್ಗೆ ಹೊತ್ತಲ್ಲೇ ಇರ್ತಿರ್ಲಿಲ್ಲ.
ಬೆಳಗ್ಗೆ ಹೊತ್ತು ಮಾಮೂಲಿ ರೌಂಡ್ಸ್ ಹೋದಾಗ ಬೆಳಗ್ಗೆ ಹೊತ್ತೆಲ್ಲ ಹೋದಾಗ ಏನೂ ಇರ್ತಿರ್ಲಿಲ್ಲ. ಬಟ್ ರಾತ್ರಿ ಆದರೆ ಸಾಕು, ನೈಟ್ ರೌಂಡ್ಸ್ ಯಾವಾಗಲಾದ್ರೂ ಹೋದಾಗ ಒಂದು ಸೈಕಲ್ ಬಿದ್ದಿರ್ತಿತ್ತು ಅವಾಗ. ನನಗದು ಒಂಥರ ಚಿಂತೆ, ಯಾವಾಗಲೂ ಬಿಡಿಸೋಗ್ತೇನೆ ದಿನ ಇದನ್ನ ಸೈಕಲ್ನ ಅಂತ. ನನಗೆ ವಾರದ ಒಂದಿನ 2 ದಿನ ಯಾವಾಗಲಾದ್ರೂ ಆ ಕಡೆ ಹೋದಾಗ, ಕುಂಟಿನಿ ಕಡೆ ಹೋದಾಗ ನೋಡೋದು, ಯಾಕೆ ಬೆಳಿಗ್ಗೆ ಹೊತ್ತೆಲ್ಲ ಪೂರ್ತಿಯಾಗಿ ಇರೋದೇ ಇಲ್ಲ ಸೈಕಲ್. ಸಂಜೆ ರಾತ್ರಿ ಆದ ತಕ್ಷಣ ಯಾರು ಬಿಡಿಸ್ಕೊಟ್ಬಿಟ್ಟಿರ್ತಾನಲ್ಲ, ಯಾವುದು ಇದು ಕಿತಾಪತಿ ಇರಬೇಕು ಅಂತ ಹೇಳಿ ಒಂದಿನ ಕಾಯ್ದೆ. ಅದು ನೋಡಿದ್ರೆ ಒಬ್ಬ ಪುಟಾಣಿ ಹುಡುಗ, ಶಾಲೆಗೆ ಹೋಗೋ ಹುಡುಗ, ಅವನ ಶಾಲೆಗೆ ಹೋಗಿ ಬಂದ ನಂತರ ಅದನ್ನ ಅವನಿಗೆ ಸ್ಟ್ಯಾಂಡ್ ಹಾಕ್ಸೋದಕ್ಕೆ ಅದಕ್ಕೆ ಸ್ಟ್ಯಾಂಡ್ ದುಡ್ಡಿರಲಿಲ್ಲ ಅವನಿಗೆ. ಸೊ ಅವನೇನು ಮಾಡ್ತಿದ್ದ, ಬಂದು ಅದನ್ನು ಉಳಿಸ್ಬಿಟ್ಟು ಅಂದರೆ ನಿಲ್ಸೋದು ಅಂತಂದ್ರೆ ಬಿದ್ದೋಗ್ತಿತ್ತು ಅದು. ಆಮೇಲೆ ಅದನ್ನ ನಾನು ಅವನ ಕರೆಸಿ ಮತ್ತೆ ಅವನ ಜೊತೆ ಮಾತಾಡಿದ ನಂತರ ನಾನು ಕುಂಟಿನಿ ಸರಿಗೆ ಹೇಳಿದ್ದೆ, ಅದು ಸರಿಗಿತ್ತು ಅಂದರು. ಸೊ ಅವಾಗ ಅವರ ಇಲ್ಲ ನೀವು ಹಿಂಗೆ ಬಂದು ಆ ಸೈಕಲ್ನ ಎತ್ತಿ ನೋಡ್ತಾ ಇದ್ರಿ, ಮತ್ತು ಪ್ರತಿ ಸಲೂ ಏನೋ ಇದೆ ಇಲ್ಲಿ ಅಂತ ಹೇಳಿ ಚೆಕ್ ಮಾಡ್ತಾ ಇದ್ರಿ ಅಂತ ನನಗೆ ಬಂದಿತ್ತು ಸರ್ ಮಾಹಿತಿ ಅಂತ ಹೇಳಿ. ನಾನು ಇದ್ದು ಇರೋಷ್ಟು ದಿನ ಒಂದಿನೂ ಮಾತಾಡ್ಸಿಲ್ಲ. ನಾನು ಉಪ್ಪಿನಂಗಡಿಯಲ್ಲಿ ಅಷ್ಟು ವರ್ಷ ಆಯ್ತು, 1.5 ವರ್ಷ, ಸುಮಾರು ಅನುಭವಗಳಾಗಿದ್ದಾವೆ. ಆದರೆ ಅಷ್ಟು ಆ ಅನುಭವದ ನಡುವೆ ಜೋಗಿ ಸರ್ ಬಂದು ನನಗೆ ಏನಂತಾರೆ ಕರೋನಾ ಕೊಟ್ಟಂಥ ಕೊಡುಗೆ ಜೋಗಿ ಸರ್. ಸೊ ಹಾಗಾಗಿ ನನಗೆ ನನ್ನನ್ನು ಈ ಕಥೆ ಕೂಟದಲ್ಲಿ ಒಬ್ಬರನ್ನು ಹಾಕ್ಸಿದ್ದಕ್ಕೆ ಉಪ್ಪಿನಂಗಡಿಗೆ, ಕುಮಾರಧಾರಕ್ಕೆ, ನೇತ್ರಾವತಿಗೆ, ಆ 2 ನದಿಗಳ ಸಂಗಮದಲ್ಲಿರೋರು ನೇತ್ರಾವತಿ ನದಿಗೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿ ನನ್ನನ್ನು ಮುಖ್ಯ ಅತಿಥಿಯನ್ನಾಗಿ ಮಾಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದಗಳು. ವಂದನೆಗಳು. ಈಗ ಓವರ್ ಟು ಏನಿಲ್ಲ, ಸಣ್ಣದೊಂದು ಅಭಿನಂದನೆ ಬೇರ್ಲೋಕದಿಂದ ಅಜಿತ್ ಸರ್ಗೆ. ಅವರ 1ನೇ ಕೃತಿಯಾಗಿ ನಾವು ಇದನ್ನು ಪ್ರಸ್ತುತಪಡಿಸ್ತಾ ಇರೋದಕ್ಕೆ ಕೃತಜ್ಞರಾಗಿದ್ದೀವಿ. ಕೃತಿ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಹಾಗೆ ಕೃತಿಯನ್ನ ಈ ಒಂದು ವೇದಿಕೆ ಮೂಲಕ ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಕೊಟ್ಟಂತ ಕುಂಟಿನಿ ಸರ್ ಮತ್ತು ಜೋಗಿ ಸರ್ ಇಬ್ಬರಿಗೂ ಕೂಡ ಧನ್ಯವಾದಗಳು. ತುಂಬಾ ಸರಳವಾಗಿ ನಮ್ಮ 100 ಕೃತಿಗಳಲ್ಲಿ ಅತ್ಯಂತ ಸರಳವಾಗಿ ಬಿಡುಗಡೆ ಆದಂತಹ ಇದು ಏನು ಒಂದು ಕೃತಜ್ಞತೆ ಈ ಕೃತಿಗೆ ಸಲ್ಲಬೇಕು ಅಂತ ಅನಿಸ್ತದೆ. ಅದು ಇಲ್ಲೇ ಬರ್ತಿತ್ತು ಅಂತ ಕಾಣಿಸ್ತದೆ, ಹಾಗಾಗಿ ಅದು ಇಲ್ಲೇ ಆಯಿತು. ಸೊ ಇದೆಲ್ಲದಕ್ಕೂ ಸಾಕ್ಷಿಯಾಗಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಅವ್ರಿಗೊಂದು ಅಭಿನಂದನೆ ಮಾಡಿಬಿಡಿ ದಯವಿಟ್ಟು ನಿಮ್ಮ ಕೈಯಾಗ. ಓಕೆ, ಥ್ಯಾಂಕ್ ಯು. ಆಯಿತು. ಸಾಂಕೇತಿಕವಾಗಿ ಬಿಡುಗಡೆಯಾಗಲಿದೆ. ಪೂರ್ಣಿಮಾ ಸುರೇಶ್ ಅವರು ವೇದಿಕೆಗೆ ಬರಬೇಕು. ಪ್ರಕಟವಾದ ರಂಗರಂಗೋಲಿ. ಈ ಕಥಾರಂಗದ ಅಧ್ಯಕ್ಷರಾದ ಜೋಗಿ ಸರ್ ಅವರಿಂದ 1-2 ಮಾತು. ಎಲ್ಲರಿಗೂ ನಮಸ್ಕಾರ. ಕುಂಟಿನಿ ಈ ಕಥಾಕೂಟದ ಬಗ್ಗೆ ಭಾಳ ಹೇಳಿದ್ದಾರೆ. ನಾನು ಮೊದಲ 4 ವರ್ಷಗಳು ಭಾಳ ಸಂತೋಷವಾಗಿದ್ದೆ ಇಲ್ಲಿ ಕಥಾಕೂಟದಲ್ಲಿ. ಆಮೇಲೆ ಅನಿವಾರ್ಯವಾಗಿದ್ದೇನೆ. ಅಂದರೆ ಇದು ಭಾಳ ಕಷ್ಟದ ಕೆಲಸ ಇದೆ, ಭಾಳ ಸುಲಭ ಇದೆ ಕಥಾಕೂಟವನ್ನು ಸಾಗಿಸ್ಕೊಂಡು ಹೋಗೋದು. ನನಗೊಂದು ಸಮಸ್ಯೆ ಏನಿದೆ ಅಂದರೆ ದಿನ ಆ್ಯಕ್ಟಿವಿಟಿ ಇರಬೇಕು. ಆ್ಯಕ್ಟಿವಿಟಿ ಇಲ್ಲದಿದ್ದರೆ ಬೋರ್ ಆಗ್ತದೆ. ಸಂಸಾರ ಆಗಿರ್ಬೋದು, ಕಥೆಕೂಟ ಆಗಿರ್ಬೋದು, ಆಫೀಸ್ ಆಗಿರ್ಬೋದು, ಸ್ನೇಹ ಆಗಿರ್ಬೋದು, ಒಂದು ಆ್ಯಕ್ಟಿವಿಟಿ ಇಲ್ಲದೇ ಇದ್ದರೆ ಅದು ಆಮೇಲೆ ಜಡ್ಡಿಗೆ ಬೇಡ ಬಿಟ್ಬಿಡ್ತೀನಿ. ಹಾಗಾಗಿ ಯಾವತ್ತು ಆ್ಯಕ್ಟಿವಿಟಿ ಇರೋದು ಅವತ್ತು ಏನೋ ಒಂದು ಆ್ಯಕ್ಟಿವಿಟಿ ನಾನೇ ಶುರು ಮಾಡುತ್ತೀನಿ. ಆ ಶುರು ಮಾಡಿದ ಮೇಲೆ ಮೈ ಮೇಲೆ ಹೇಳ್ಕೊಳ್ಬೇಕಾಗುತ್ತೆ. ಆಮೇಲೆ ನಮ್ದು ಏನೋ ಬೇರೆ ಕೆಲಸಗಳು ಬಿಟ್ಟು ಹೋಗ್ತದೆ. ಭಾಳ ವಿಚಿತ್ರ ಏನಂದರೆ ನಮ್ಮದು ಇದು ಕುಂಟಿನಿಗೂ ಭಾಳ ಚಿಕ್ಕ ವಯಸ್ಸಲ್ಲಿ ಈ ಕಥೆಗಳ ಕೀಳು ಅಂಟ್ಕೊಂಡ್ಬಿಡ್ತದೆ. ಯಾಕೆ ನಾವು ಕಥೆ ಪರೀಕ್ಷೆ ಮಾಡಿದ್ದೀವಿ, ಆ ಕಥೆಗಳ ಒಂದು ಗುಂಡಿಗೆ ಯಾಕೆ ಬಿದ್ದೀವಿ, ಭಾಳ ಸಂತೋಷವಾಗಿರ್ಬೇಕಾಗಿದೆ. ಇರಬೇಕಾಗಿ ನಮ್ಮ ಕ್ಲಾಸಲ್ಲಿ 40 ಜನ ಮಕ್ಕಳಿದ್ರು.
ನಾವೆಲ್ಲ ಅವರಲ್ಲಿ 38 ಜನ ಕಥೆನೇ ಬರೀಲಿಲ್ಲ, ಎಲ್ಲ ಸುಖವಾಗಿದೆ. ಅವರ ಕೆಲಸದಲ್ಲಿ ಒಬ್ಬ ಜಡ್ಜ್ ಆಗಿದ್ದಾನೆ, ಒಬ್ಬ ಸೇಲ್ಸ್ ಟ್ಯಾಕ್ಸ್ ಕಮಿಷನರ್ ಆಗಿದ್ದಾನೆ, ಇನ್ನೊಬ್ಬ ಬಹಳ ದೊಡ್ಡ ಡಾಕ್ಟರ್, ಆಮೇಲೆ ನಮ್ಮ ಕೃಷ್ಣಮೂರ್ತಿ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದಾರೆ. ಎಲ್ಲ ಸಂತೋಷವಾಗಿದ್ದಾರೆ. ನಾವಿಬ್ಬರು ಇನ್ನೂ ಕತೆ ಬರೆದಿದ್ದೀನಿ, ಯಾರು ಓದಲಿಲ್ಲ ಅಂತ ಕಣ್ಣೀರು ಹಾಕೊಂಡು, ಅಥವಾ ನಾವೇ ಚೆನ್ನಾಗಿ ಬರಲಿಲ್ಲ ಅಂತ ಹೇಳ್ಕೊಂಡು ಈಗ ಒಂದು ಅಸುಖಿ ದಾಂಪತ್ಯದಲ್ಲಿ ಬರ್ತಿದ್ದೇವೆ. ಸೊ ಇದನ್ನು ಹೆಂಗೆ ಸುಖಮಯವಾಗಿ ಮಾಡ್ಕೊಳ್ಳೋದು ಅಂದರೆ, ಒಂದು ಭಾಳ ದೊಡ್ಡ ಕಷ್ಟ ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ರು. ಮನೆಗೆ ಅಕ್ಕಿ ತಂದಾಗ ಈ ಅಕ್ಕಿ ಬೇಗ ಬೇಯೋದಿಲ್ಲ ಅಂತ. ಯಾವ ಅಕ್ಕಿ ತಂದ್ರೆ ಅವರು ಈ ಅಕ್ಕಿ ಬೇಗ ಬೇಯೋದಿಲ್ಲ, ಅದು ಯಾವಾಗ ಬೇಯಿಸ್ತಾರೆ ಅಂತ ಗೊತ್ತಾಗೋದಕ್ಕೆ ಅವರು 3 ಸಲ ಅನ್ನ ಮಾಡಬೇಕು, ಅದಕ್ಕೆ ಎಷ್ಟು ನೀರಿಡಬೇಕು, ಎಷ್ಟೊತ್ತು ಬೇಯಿಸ್ಬೇಕು. ಹೀಗೆ ಪ್ರತಿ ಕತೆ ಬರೆದಾಗಲೂ ಆ ಕತೆ ಸರಿಯಾಗಿಲ್ಲ, ಚೆನ್ನಾಗಿ ಬೆಂದಿಲ್ಲ ಅಂತ ಅನ್ಸಕ್ಕೆ ಚೆನ್ನಾಗಿ ಬೆಂದಿಲ್ಲ ಅಂತ ಹೇಳಿ ಬರೆದಿಟ್ಟ ಕತೆನ ನಾವು ಹಾಳು ಮಾಡೋದಿಲ್ಲ, ಪ್ರಿಂಟ್ ಮಾಡ್ತೀವಿ. ಪ್ರಿಂಟ್ ಮಾಡಿದ್ರೆ ಚೆನ್ನಾಗಿಲ್ಲ ಅಂತ ಅನ್ಸಕ್ಕೆ ಆಮೇಲೆ ಯಾರು ಸಿಕ್ಕಿದಾಗ ಈ ಕತೆಗಳ ಬಗ್ಗೆ ಮಾತಾಡೋದೇ ಬಿಟ್ಬಿಟ್ಟು ಬೇರೆ ಎಲ್ಲ ದೇಶಾವಳಿ ಮಾತಾಡೋಕೆ ಶುರು ಮಾಡ್ತೀವಿ. ಜೀವನದಲ್ಲಿ ಯಾವಾಗ ನಾವು ಕತೆಗಳ ಬಗ್ಗೆ ಮಾತಾಡೋಕೆ ಶುರು ಮಾಡ್ತೀವೋ ಆಗ ಕತೆಗಾರರಾಗಿ ಹಾಳಾಗೋಗ್ತೀವಿ ಅನ್ಸುತ್ತೆ. ನಾವು ಹೊರಗಡೆ ಇದ್ದಾಗ ಯಾವತ್ತೂ ಕತೆಗಳ ಬಗ್ಗೆ ಮಾತಾಡದೆ ಬಹಳ ದೇಶಾವಳಿಯಾಗಿ ದರ್ಶನ್ ಹೊರಗೆ ಬರ್ತಾನೋ ಇಲ್ವೋ ಈ ಥರದ ವಿಚಾರಗಳನ್ನ ಮಾತಾಡಿ ಈ ಕಥೆಯಿಂದ ತಪ್ಪಿಸ್ಕೊಂಡು ನೋಡ್ತಾ ಇರ್ತೀವಿ. ಯಾಕಂದರೆ ಎಲ್ಲಿ ನನ್ನ ಕತೆ ಬಗ್ಗೆ ಮಾತಾಡ್ಬಿಡ್ತಾನ, ಎಲ್ಲಿ ನನ್ನ ಕತೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತಾನ, ಅಥವಾ ಎಲ್ಲಿ ನನ್ನ ಕತೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನನ್ನನ್ನು ಇನ್ನೊಂದು ಆಳವಾದ ಗುಂಡಿಗೆ ಹಾಕ್ಬಿಡ್ತಾನ. ಹೀಗೆ ಯಾರು ಶತ್ರುಗಳಿದ್ದಾರೆ ಅಂತ ಗೊತ್ತಾಗಿಲ್ಲ ಕತೆಗಾರನಿಗೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಹುಟ್ಟಿಕೊಂಡಿದ್ದ ಈ ಕತೆ ಕೂಡ ಇದೆಯಲ್ಲ, ಇದು ಬಹಳ ಜನಗಳಿಗೆ ಬಹಳ ರೀತಿಯಲ್ಲಿ ಸಹಾಯ ಮಾಡಿದೆ ಅಂತ ಅನಿಸುತ್ತೆ. ಯಾಕಂದರೆ ಒಂದು ಕತೆ ಬರೆದು ಇಲ್ಲಿ ಹಾಕೋದಕ್ಕೆ ದೊಡ್ಡ ಧೈರ್ಯ ಬೇಕು. ಹಾಕಿದ ನಂತರ ಇಲ್ಲಿ ಬರುವಂಥ ಹಲವು ಬಗೆಯ ವಿಮರ್ಶೆಗಳಿದ್ದಾರೆ. ಅದಕ್ಕೆ ವಿಮರ್ಶೆಯಲ್ಲಿ ಪಾಪ ಈಗ ಸ್ವಲ್ಪ ಸಮಾಧಾನ ಆಗಿದ್ದಾರೆ. ಎಂದರೆ ನಮ್ಮ ಶ್ರೀನಿವಾಸ ದೇಶಪಾಂಡೆ ಮೊದಲೇ ಆ ಕಥೆಯನ್ನು ಹರಿದು ಕಷ್ಟಪಟ್ಟಿಗೆ ಹಾಕ್ಬಿಡ್ತಾರೆ. ಇದು ಕತೆ ಸರಿ ಇಲ್ಲ, ನೀವು ಏನು ಓದಲೇ ಇಲ್ಲ, ಕಥೆನೇ ಬರಿಬೇಡಿ ಅಂತೇಳಿ. ಅದಾಗ ಎಷ್ಟೋ ದಿನಗಳ ನಂತರ ಇನ್ಯಾರೋ ಮಾತಾಡಿದ್ದು ಕಿವಿ ಬಿಡುತ್ತೆ, ಕತೆ ಸರಿ ಇಲ್ಲ ಅಂತ. ಹೀಗೆ ನಮ್ಮನ್ನು ಪ್ರತಿ ಕ್ಷಣವೂ ನಿಕಷಕ್ಕೆ ಒಡ್ಡುವಂಥ ಒಂದು ಸಂಗತಿ ಈ ಕತೆ ಕೂಟದಲ್ಲಿ ಪ್ರತಿಯೊಬ್ಬರಿಗೂ ನಡೀತಾ ಇದೆ. ಹೀಗಾಗಿ ಕತೆ ಕೂಟ ಏಕಕಾಲಕ್ಕೆ ಕಥೆಯನ್ನು ಬರೆಸುವಂಥ ಮತ್ತು ಕಥೆಯನ್ನು ಬರೆಯದಂತೆ ಮಾಡುವಂಥ ಒಂದು ಜಾಗ ಇದೆ. ಭಾಳ ರಿಸ್ಕ್ ಇದೆ ಈ ಕತೆ ಬರೆಯದೇ ಇರೋದು ಭಾಳ ರಿಸ್ಕ್ ಇದೆ. ಸೊ ಅದರಿಂದ ಇದೊಂದು ರೀತಿಯ ಕತ್ತಿಯ ಮೇಲಿನ ಅಥವಾ ಕತ್ತಿಯ ಮೇಲೆ ನಡೆಯುವಂಥ ಒಂದು ಕೂಟ. ಇದರಿಂದಾಗಿ ನಾವೆಲ್ಲ ಜೀವಂತವಾಗಿದ್ದೇವೆ ಅನಿಸುತ್ತೆ. ಯಾಕಂದರೆ ಈ ಕಥೆಗಳಿದಾವಲ್ಲ, ಒಂದು ಕಥೆಗಳನ್ನು ಬರೆಯೋದು, ಆ ಕಥೆಯ ಬಗ್ಗೆ ಮಾತಾಡೋದು, ಇದೆಲ್ಲ ನನಗೆ ಕ್ರಮೇಣ ಏನಾಗುತ್ತೆ ಅಂದರೆ ಒಂದು ಸ್ವಾಮೀಜಿ ಆಗಿಬಿಡೋಣ ಅಂತ ಅಂದ್ಬಿಡ್ತದೆ. ಸ್ವಾಮೀಜಿಗಳು ಯಾರು ಕಥೆ ಬರೆಯಲ್ಲ, ಅವ್ರ ಕಥೆ ಬರೆದು ಈ ಮನುಷ್ಯರ ಕಥೆ ಬರೆಯಲ್ಲ. ಅದು ಯಾವುದೋ ದೇವರ ಕಥೆ ಹೇಳ್ಕೊಂಡು, ಅದ್ಯಾವುದೋ ಧರ್ಮದ ಕಥೆ ಹೇಳ್ಕೊಂಡು ಭಾಳ ಸುಖವಾಗಿದ್ದಾರೆ. ನಮ್ಗೆ ಸಂಕಟ ಆಗೋದು ಏನಂದರೆ, ನಾವು ಇನ್ನೊಬ್ಬ ಮನುಷ್ಯನ ಕಥೆ ಹೇಳಬೇಕು, ನಮಗಾದ ಯಾವುದೋ ಅವಮಾನವನ್ನು ಕಥೆ ಮೂಲಕ ಹೇಳಬೇಕು, ಅಥವಾ ನಮ್ಗೆ ಯಾವುದೋ ಸಂತೋಷ ಆದಾಗ ಅದನ್ನು ಕಥೆ ಮೂಲಕ ಹೇಳಬೇಕು. ಬೇರೆ ರೀತಿಯ ಒಂದು ಅಭಿವ್ಯಕ್ತಿ ಮಾಧ್ಯಮವೇ ನಮಗೆ ಸಾಧ್ಯ ಇಲ್ಲ ಅಂತ ಆಗುತ್ತೆ. ಲೇಖಕರಿಗೆ ನಮ್ಮ ಜಗತ್ತು ಎಷ್ಟು ಒಂದು ಒಲ್ಲದೆ ಆಗಿದೆ ಅಂತ ನಮಗಂದು ಹೇಳೋದಕ್ಕೆ ಈ ಭಾಷೆ, ನಮ್ಗೆ ಗೊತ್ತಿರೋ ಕಲೆ. ನಾನು ಮೇಡಮನ್ನು ಯಾಕೆ ಕರೆದೆ ಅಂದರೆ, ಒಂದು ಬೆಳ್ಳಿಮೈ ಹುಳ್ಳ ಅಂತ ಒಂದು ಕಥಾ ಸಂಕಲನ ಇದೆ, 8 ಕಥೆ ಇದೆ ಅದರಲ್ಲಿ. ಅಲ್ಲಿ ಬೆಳ್ಳಿಮೈ ಹುಳ ಅಂತ ಹೇಳೋ ಒಂದು ಸುದೀರ್ಘ ಕಥೆಯನ್ನು ಬಿಟ್ಟರೆ, ಕಥೆಯಲ್ಲಿ ವೆಂಕಟರಮಣ ಅಂತ ಬರ್ತಾನೆ, ಜಾನಕಿ ಅಂತ ಅವನ ಮಗಳು ಬರ್ತಾನೆ, ಆಮೇಲೆ ಜಮೀಲ ಅಂತ ಅವನ ಹೆಂಡತಿ ಬರ್ತಾನೆ. ಈ 3 ಸಂಬಂಧದಲ್ಲಿ ಅವ್ರ ಕಥೆಯನ್ನು ಎಷ್ಟು ಚೆನ್ನಾಗಿ ಕಟ್ಕೊಂಡು ಹೋದ್ರೆ ಉಳಿದ 8 ಕಥೆಗಳಿದಾವಲ್ಲ, ಅದರಲ್ಲಿ ಬೇಟೆ ಅಂತ ಒಂದು ಕಥೆ ಇದೆ, ಅಥವಾ ಕಣ್ಕಟ್ಟಿನ ಕಟ್ಟು ಅಂತ ಒಂದು ಕಥೆ ಇದೆ. ಈ ಎಲ್ಲ ಕಥೆಗಳು ಒಂದು ಕವಿತೆಯನ್ನು ವಿಸ್ತಾರ ಮಾಡಲಿಕ್ಕೆ ನನಗೆ ಭಾಳ ಇಷ್ಟ ಆ ಥರದ ಕಥೆಗಳನ್ನು. ಬಟ್ ಆ ಥರದ ಕಥೆಯನ್ನು ಬರೀಕ್ಕಾಗಲ್ಲ. ಏನಂದರೆ, ಒಬ್ಬ ಕವಿ ಒಂದು ಕಥೆಯನ್ನು ಬರೆದಾಗ ಕವಿತೆಯಲ್ಲಿ ಸಾಧ್ಯವಾಗುವಂತಹ ಒಂದು ಹೇಳಿಯೂ ಹೇಳದೇ ಇರುವಂಥ ಒಂದು ಗುಣ ಒಂದು ಕಥೆ ಕೊಡುತ್ತಲ್ಲ, ಅದು ಬಹಳ ಕಷ್ಟದಿಂದ ಮತ್ತು ಬಹಳ ಏಕಾಗ್ರತೆಯಿಂದ ಸಾಧಿಸಬೇಕಾಗ್ತದೆ. ಏಕಾಗ್ರತೆ ಮತ್ತು ಕಷ್ಟ 2 ಪದ ಬಿಟ್ಬಿಡಿ, ಅದು ಸುಮ್ಮನೆ ಹೇಳೋಕ್ಕೆ ಅಷ್ಟೇ, ಬೇರೆ ಏನು ಹೇಳೋದು ಗೊತ್ತಾಗಲ್ಲ. ಅಂದರೆ ಅದನ್ನು ಹೇಗೆ ಬರಿಬೇಕು ಅಂತ ಗೊತ್ತಾಗಲ್ಲ. ಅಂದರೆ ಒಂದು ಅನುಭವವನ್ನು ಇದ್ದಕ್ಕಿದ್ದಂಗೆ ಬಹಳ ತೆಳುವಾಗಿ ದಾಟಿಸಿಬಿಟ್ಟಂತಹ ಅನೇಕ ಲೇಖಕರಿದ್ದಾರೆ. ಅವರು ತೆಳು ಅಂತ ನಮಗೆ ಉದಾಹರಣೆಗೆ ಆರ್ ಕೆ ನಾರಾಯಣ ಬರೀತಾ ಇದ್ದ ದಿನಗಳಲ್ಲಿ ನವ್ಯ ಎಷ್ಟು ಪ್ರಕಾರ ಆಗಿತ್ತಂದರೆ, ಆರ್ ಕೆ ನಾರಾಯಣ ಕಥೆಗಳು ಭಾಳ ತೆಳು ಅನ್ನಿಸ್ತವೆ. ಏನು ಈ ಕಥೆ ಬರೀತಾರೆ ಹೀಗೆ. ಆದರೆ ಇವತ್ತು ತಿರುಗಿ ನೋಡಿದರೆ ಆರ್ ಕೆ ನಾರಾಯಣ ಅಂತ ಕಥೆಗಾರನೇ ಇಲ್ಲ ಅನಿಸ್ಬಿಡುತ್ತೆ. ಹೀಗೆ ನಮ್ಮ ಒಟ್ಟಾರೆ ಓದು, ಗ್ರಹಿಕೆ, ಪಾಯಿಂಟ್ ಆಫ್ ವ್ಯೂ ಎಲ್ಲ ಒಂದು ಕಾಲದಲ್ಲಿ ಬದಲಾಗ್ತಾ ಹೋಗುತ್ತೆ ಅಂತ.
ನಾನು ಇವತ್ತು ಕಾರಲ್ಲಿ ಬರ್ತಾ ಹೇಳ್ತಿದ್ದೆ, ಕುವೆಂಪು ಅಂತ ಲೇಖಕರನ್ನು ನಾನು ನೋಡಲೇ ಇಲ್ಲ ಅಂತ. ಯಾಕಂದರೆ ಅವರು ರಾಮಾಯಣ ದರ್ಶನಮ್ಮ ಒಂದನ್ನೇ ನೀವು ಜೀವನದಲ್ಲಿ ಮತ್ತೆ ಮತ್ತೆ ಲೂಪಾಗಿ ಒಂದು 800 ಸಲ ಓದ್ಬೋದು. 800 ಸಲ ಓದಿದಾಗ 800 ಅರ್ಥಗಳನ್ನು ಹೊಡಿಸುವಂಥ ಒಂದು ಕೃತಿ ಅದು. ನಮ್ಮ ಅಮ್ಮಂದು ಒಂದು ಅನುಭವ ಹೇಳ್ತಿದ್ದೆ. ನಮ್ಮ ಅಮ್ಮನಿಗೆ ಕುಮಾರವ್ಯಾಸ ಭಾಳ ಚೆನ್ನಾಗಿ ಅರ್ಥ ಆಗೋದು, ಬಟ್ ಕುವೆಂಪು ಅರ್ಥ ಆಗ್ತಿರಲಿಲ್ಲ. ಅವ್ರ ರಾಮಾಯಣ ದರ್ಶನ ನನಗೆ ಓದಿ ಹೇಳೋದು. ನಾನು ಅವರಿಗೆ ಅದನ್ನು ಅವರ ಕುವೆಂಪು ಒಟ್ಟೊಟ್ಟಾಗಿ ಪಡೆದ ಪದಗಳಲ್ಲಿ ಬಿಡಿಸಿ 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 ಓದಿ ಹೇಳ್ತಿದ್ದೆ. ನಾನು ಅಮ್ಮನ ಕೇಳಿದೆ, ಇವರು ಕೊಟ್ಟಿದ್ದು ಈ ಕನ್ನಡದಲ್ಲಿ, ಕುಮಾರವ್ಯಾಸ ಪಡೆದಿದ್ದು ಸ್ವಲ್ಪ ಈ ಕಾಲದ ಕನ್ನಡ ಅಲ್ಲ, ಭಾಳ ಅದು ಎಷ್ಟೋ ಪದಗಳು ಗೊತ್ತಿಲ್ಲ, ಅದು ಹೆಂಗೆ ಅರ್ಥ ಆಗುತ್ತೆ ಅಂತ. ಅದು ಪದ ಅರ್ಥ ಆಗಬೇಕಾಗಿಲ್ಲ, ಅಲ್ಲಿ ಕಥೆ ಇದೆ, ನನಗೆ ಅರ್ಥ ಆಗುತ್ತೆ. ಬಟ್ ಇವರಲ್ಲಿ ಪ್ರತಿ ಪಾತ್ರವನ್ನು ಅವರು ಹೊಸದಾಗಿ ಸೃಷ್ಟಿ ಮಾಡ್ತಾ ಹೋಗಿದ್ದಾರೆ, ಹೊಸದಾಗಿ ಅದು ಚೌಕಟ್ಟು ಕೊಡ್ತಾ ಬಂದಿದ್ದಾರೆ. ತೇಜಸ್ವಿ ಅವರು ಹೇಳಿದಾಗ ಹೊಸ ಕನ್ನಡಿಯನ್ನು ಅವರು ರಾಮಾಯಣಕ್ಕೆ ಹೇಳಿದ್ದಾರೆ. ಸೊ ಅದು ನನಗೆ ಗೊತ್ತಾಗಲ್ಲ, ನಾನು ಹೇಳೋದಿದೆ. ಹೀಗೆ ನಮ್ಮ ಒಂದು ಕಥೆಯ ಓದು, ಕಥೆಯ ಅನುಭವ, ಕಥೆಯ ಬೆಳವಣಿಗೆ ಬಹಳ ಚಿಕ್ಕದ್ರಿಂದ ಆಗ್ತಾ ಬರುತ್ತೆ. ನಾನು ಎಲ್ಲ ಸ್ನೇಹಿತರಿಗೆ ಹೇಳ್ತಿದ್ದೆ, ಮೇಡಮ್ ರೆಫರ್ ಮಾಡಿದ್ರು, ಇದು ಆಹ್ವಾನ ಪತ್ರಿಕೆ ಹಾಕ್ಬಿಟ್ರಪ್ಪ ಫೇಸ್ಬುಕ್ಕಿಗೆ, ಅವರಿಗೆ ಎಷ್ಟು ಜನ ನಮಗೆ ಹೋಗ್ಬೇಡ ಅಂತ ಹೇಳ್ತಾರೆ ಗೊತ್ತಿಲ್ಲ, ಬಟ್ ಅವ್ರು ಎಷ್ಟು ಜನ ಹೇಳಿದ್ರು ಬರ್ತಾರೆ ನನಗೆ ಗೊತ್ತಿತ್ತು. ಅವರು ಅಷ್ಟು ಅದಕ್ಕೆಲ್ಲ ಹೆದರುವರಲ್ಲ. ಆದರೆ ಇವತ್ತು ಅದೊಂದು ಬಹಳ ಅಲ್ಲಿ ಹೋಗ್ತೀರಾ, ಯಾಕೆ ಹೋಗ್ತೀರಾ, ಅದು ಬೇಂದ್ರೆ ಅವ್ರದ್ದಿತ್ತಲ್ಲ ಭಾಳ ಪ್ರಸಿದ್ಧವಾದ ಬೇಂದ್ರೆ ಮತ್ತು ಶಂಭಾ ಜೋಶಿ ಅವ್ರ ಮನೆಗೆ, ಶಂಭಾ ಜೋಶಿ ಅವ್ರ ಮನೆಗೆ ಹೋದ್ರೆ ಅಲ್ಲಿ ಹೋಗಿ ಬಂದಿರೋ ಅಂತ ಇವ್ರು ಕೇಳೋದು, ಬೇಂದ್ರೆ ಅವ್ರ ಮನೆಗೆ ಹೋಗಿ ಹೋದರೆ ಇವ್ರು ಅಲ್ಲಿ ಹೋಗಿ ಬಂದಿ ಅಂತ ಕೇಳೋದು. ಈ ಥರದ್ದಿದೆಯಲ್ಲ, ಅದು ಒಂದು ಇವತ್ತು ಕೇಳಿದಾಗ ನಮ್ಗೆ ಭಾಳ ಅದೊಂದು ಆತ್ಮೀಯ ಅನಿಸುತ್ತೆ. ಬಟ್ ಇವತ್ತು ಇರುವ ಸಂದರ್ಭದಲ್ಲಿ ಅದು ಅಷ್ಟು ಆತ್ಮೀಯ ಅಲ್ಲ. ಅದು ಅಲ್ಲಿ ಭಾಳ ಹರ್ಟ್ ಮಾಡುವಂಥ ಹಲವು ಸಂಗತಿಗಳಿದ್ದಾವೆ. ಅಂದರೆ ಯಾವುದೋ ಒಂದು ಸಮಾರಂಭಕ್ಕೆ ನಾನು ಹೋದರೆ ಇನ್ಯಾರೋ ಬರಲ್ಲ, ಇನ್ಯಾರೋ ಹೋದರೆ ನಾನು ಹೋಗಲ್ಲ, ಈ ಥರ ಕರೀತಾ ಇರುತ್ತೆ. ಬಟ್ ಅವೆಲ್ಲವನ್ನು ಮೀರಿ ನಾವು ಈ ಕಥೆ ಕೂಟವನ್ನು ಕಟ್ಟಿದ್ದೀವಿ. ಈ ಕಥೆ ಕೂಟದಲ್ಲಿ ಇರುವಂಥ ಎಲ್ಲರೂ ಕೂಡ, ನಾನು ಪ್ರತಿಯೊಬ್ಬರು ಹೆಸರು ಹೇಳಿದ್ರು, ಪ್ರತಿಯೊಬ್ಬರು ಅವರವರ ಕ್ಷೇತ್ರದಲ್ಲಿ ಬಹಳ ಸಾಧನೆ ಮಾಡಿದವರು. ಅಲ್ಲಿ ಸಿನಿಮಾ ಮಾಡಿ ರಾಷ್ಟ್ರ ಪ್ರಶಸ್ತಿ ಪಡ್ಕೊಂಡಿದ್ದಾರೆ, ನಾಟಕಗಳಲ್ಲಿ ಮಾಡಿ ರಾಷ್ಟ್ರ ಪ್ರಶಸ್ತಿ ಪಡ್ಕೊಂಡಿದ್ದಾರೆ. ಇತ್ತೀಚೆಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡ್ಕೊಂಡಿದ್ದಾರೆ. ಅಲ್ಲಿ ಬ್ಯಾಂಕಿಂಗ್ ಇರ್ಬೋದು, ಲಾ ಇರ್ಬೋದು, ಅಥವಾ ಬೇರೆ ಬೇರೆ ಫೀಲ್ಡಲ್ಲಿ. ಅವ್ರು ಯಾರಿಗೂ ಕತೆ ಹೊಟ್ಟೆಪಾಡಿನ ಪ್ರಶ್ನೆ ಅಲ್ಲ, ಆದರೆ ಕತೆ ಹೊಟ್ಟೆಪಾಡಿನ ಪ್ರಶ್ನೆ. ಅದು ಎರಡೂ, ಅಂದರೆ ಹೊಟ್ಟೆಪಾಡು ಅಂದರೆ ನಾವು ಹೇಳೋದು ಹೊಟ್ಟೆ ತುಂಬಿಸೋದು ಅಲ್ವೇ ಅಲ್ಲ. ಹೊಟ್ಟೆಪಾಡು ಅಂತ ಹೇಳೋದು ಅದಕ್ಕಿಂತ ಬಹಳ ದೊಡ್ಡ ಅರ್ಥವನ್ನು ಇಟ್ಕೊಂಡು ಏನು ಮಾಡ್ತೀವಿ ಹೊಟ್ಟೆಪಾಡಿಗೆ ಅಂದರೆ ಕತೆ ಓದ್ತೀನಿ, ಕತೆ ಓದ್ತೀನಿ, ದುಡ್ಡು ಬರಲ್ಲ ಅದರಲ್ಲಿ, ಬಟ್ ಅದರಲ್ಲಿ ನನ್ನ ಹೊಟ್ಟೆಪಾಡು ನಡೆಯುತ್ತೆ. ಸೊ ಇದೊಂದು ಬೇರೆ ರೀತಿಯ ಜಗತ್ತು. ಈ ಜಗತ್ತಿನಲ್ಲಿ ನಮ್ಮ ಜೊತೆ ಇರುವಂಥ ಇಷ್ಟು ಮಂದಿ, 56 ಮಂದಿ ಇದ್ದಾರೆ, ಅದರಲ್ಲಿ 18 ಮಂದಿ ಏನೋ ಗೌರವ ಸದಸ್ಯರು, ಉಳಿದವರೆಲ್ಲ ಭಾಗವಹಿಸ್ತಾ ಬಹಳ ದೊಡ್ಡ ಸಮಸ್ಯೆ ಮಾಡಿದ್ದು ಏನಂದರೆ, ಒಂದು ಕಥೆನೋ ಕವನವನ್ನು ಬರೆದಾಗ ಅದಕ್ಕೆ ಓದೋಕ್ಕೆ 4 ಜನ ಸಿಗದೆ ಮಾಡೋಕ್ಕಷ್ಟೆ. ಆ 4 ಜನ ನನ್ನ ಕೈಲಿ ರೆಡಿ ಇದ್ದಾರೆ. ಈ 4 ಜನ ಓದ್ತಾರೆ, ಅದು 12 ಜನ ಓದ್ತಾರೆ, 18 ಜನ ಓದ್ತಾರೆ. ಅಷ್ಟು ಮಂದಿಗೆ ನಾವು ತಲುಪ್ತೀವಿ, ಪ್ರಸ್ತುತವಾಗಿರ್ತೀವಿ, ರೆಲವೆಂಟ್ ಆಗಿರ್ತೀವಿ ಅಂತ ಹೇಳೋದು ಈ ಕಥೆ ಕೊಡೋದು ಸಾಧ್ಯ ಆಗಿದೆ. ಈ ಕಥೆ ಕೊಟ್ಟದ ಈ ಸಲ ಒಂದು ಹೊಸ ಕ್ರಮವನ್ನು ನಾವು ಮಾಡಿದ್ವಿ. ಇಲ್ಲಿ ಪ್ರತಿ ಸಲ ಕಥೆಗಳ ಬಗ್ಗೆ ಬೇರೆ ಬೇರೆ ಗೋಷ್ಠಿಗಳನ್ನು ಮಾಡ್ತಿದ್ವಿ. ಕಥೆಯ ಆಟ ಹೇಗೆ, ಕಥೆಯ ರೂಪ ಹೇಗೆ, ಕಥೆಯ ಮೈ ಹೇಗೆ ಅಂತ. ಈ ಸಲ ಕಥೆಯನ್ನೇ ಒಂದು ಪ್ರಯೋಗವಾಗಿ ತಗೊಂಡು ಒಂದು ಕಥಾ ವಾಚನ ಇರುತ್ತೆ. ಈಗ 500 ಪದಗಳ ಸಣ್ಣ ಕಥೆಗಳ ವಾಚನ. ಅದಾದ ನಂತರ ಕಥೆಯನ್ನು ಇಟ್ಕೊಂಡು ಒಂದು ಹರಿಕಥೆ ಮಾಡ್ತಾರೆ ಮಂಗಳವಾರ. ಹರಿಕಥಾ ಸಾರ ಅಂತ, ಹರಿಕಥಾಮೃತ ಅಂತೇಳಿ ಒಂದು ಕಥೆಯನ್ನು ತಗೊಂಡು, ಲೇಖಕರ ಕಥೆ ತಗೊಂಡು ಒಂದು ಹರಿಕಥೆ ರೂಪದಲ್ಲಿ ಹೇಳೋದು. ಆಮೇಲೆ ಒಂದು ಕಾದಂಬರಿಯನ್ನು ತಗೊಂಡು ಅದನ್ನು ತಾಳಬದ್ಧಲೆ, ಅಂದರೆ ಹೇಗೆ ಪುರಾಣದ ಕಥೆಯನ್ನು ತಗೊಂಡು ತಾಳಬದ್ಧಲೆ ಮಾಡ್ತಿದ್ರು, ಹಾಗೆ ಒಂದು ಈ ಕಾಲದ ಕಥೆಯನ್ನು ತಗೊಂಡು ತಾಳಬದ್ಧಲೆ ಮಾಡೋದು. ಅದು ಒಂದು ಕಥೆಯನ್ನು ಇಟ್ಕೊಂಡು ಒಂದು ನಾಟಕ ಮಾಡೋದು. ನಾಳೆ ಸೀತಾರಾಮ್ ಸರ್ ಮತ್ತು ಡುಂಡಿರಾಜ್ ಸರ್ ಕಥೆಗಳ ಬಗ್ಗೆ ಮಾತಾಡ್ತಾರೆ. ಅವರಿಬ್ಬರು ಮಾತಾಡ್ತಾ ನಮಗೆ ಹೊಸ ಒಟ್ಟಂಬಗಳು ಕೊಡ್ತಾರೆ. ಆಮೇಲೆ ರಂಗಗೀತೆಗಳನ್ನು ಹಾಡ್ತಾರೆ. ಅಂದರೆ ಕಥೆಗಳನ್ನು ಇಟ್ಕೊಂಡು ಬಂದ ನಾಟಕಗಳು ಹೀಗೆ. ಆಮೇಲೆ ಒಂದು ಸಣ್ಣ ಒಂದು ಕಥಾ ಸಂಕೀರ್ಣ ಇರುತ್ತೆ. ಹೀಗೆ ಬೇರೆ ಬೇರೆ ರೂಪಗಳಲ್ಲಿ ನಾವು ಕಥೆಯನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ಬಹುಶಃ ನನಗೆ ಗೊತ್ತಿರೋ ಪ್ರಕಾರ ಬಹಳ ವಿಶಿಷ್ಟವಾದ ಕಥೆಗಳನ್ನು ಇಲ್ಲಿ ಲೇಖಕರು, ಕಥಾ ಕೊಡುವ ಲೇಖಕರು ಬಂದಿದ್ದಾರೆ. ಅದು ಕಳೆದ 2 ಸಂಕಲನಗಳು ಬಂದಿವೆ. ಮಳೆಯಲ್ಲಿ ನೆನೆದ ಕಥೆಗಳು ಅಂತ ಒಂದು ಒಲವು ತುಂಬುವುದಿಲ್ಲ ಅಂತ ಕಳೆದ ವರ್ಷದ್ದು. ಈ ಸಲದ್ದು ಲೈಫ್ ಇಸ್ ಶಾರ್ಟ್ ಅಂತ ಸಣ್ಣ ಕಥೆಗಳಿದೆ, 500 ಪದಗಳ ಕಥೆಗಳು. ಈ ರೀತಿ ಏನೇನೋ ಪ್ರಯೋಗಗಳನ್ನು ಮಾಡ್ತಾ ನಾವೊಂದು ಗುಂಪಾಗಿ ನಮ್ಮೆಲ್ಲ ಕೆಲಸಗಳ ಮಧ್ಯೆ ಈ ಲೋಕವನ್ನು ಬಿಟ್ಟು ಮತ್ತೊಂದು ಲೋಕಕ್ಕೆ,
ಈ ದ್ವೀಪವನ್ನು ಬಿಟ್ಟು ಇನ್ನೊಂದು ಬೇರೆ ಜಗತ್ತಿಗೆ ಹೋಗಲಿಕ್ಕೆ ಪ್ರಯತ್ನ ಪಡ್ತಾ ಇರುವಂಥ ಒಂದು ಯತ್ನ ಇದು, ಒಂದು ಪ್ರಯತ್ನ ಇದು. ಈ ಪ್ರಯತ್ನದಲ್ಲಿ ಜೊತೆಯಾದಂಥ ಎಲ್ಲರಿಗೂ ವಂದನೆಗಳು. ಈ ಕಾರ್ಯಕ್ರಮಕ್ಕೆ ಬಂದಂಥ ತೇಜಸ್ವಿ ಮೇಡಮ್, ನಿಮಗೆ ಭಾಳ ಸೊಗಸಾಗಿ ಮಾತಾಡಿದಂಥ ಹಿರೇಂದ್ರವರು. ನನಗೆ ಆಶ್ಚರ್ಯ ಕೊಟ್ಟಿದ್ದಂದರೆ ಸುಶಾಂತ್ ಕತೆ ಬರೆಯಲ್ಲ, ಬಟ್ ಚೆನ್ನಾಗಿ ಕತೆ ಹೇಳ್ತಾರೆ. ಇಲ್ಲೂ ಒಂದು ಅಂದರೆ ಒಂದು ಚಂದ ವಿಡಿಯೋ ಮಾಡ್ತೀನಿ ಸರ್ ಅಂತ ಹೇಳಿದ, ಅದು ಬರಲಿಲ್ಲ ಇನ್ನೊಂದು. ನಾವೆಲ್ಲ ಅವ ನನಗೊಂದು ಕಳಿಸ್ತೀನಿ, ನನಗೊಂದು ಕಳಿಸ್ತಾವ, ಕಳಿಸಿ ಏನು ಮಾಡಿದ್ರು ಓಪನ್ ಆಗಿ ಓಪನ್ ಆಗಲಾಗೆ ಕಳಿಸ್ಬಿಟ್ಟಿದ್ದೆ. ಸೊ ಭಾಳ ಖುಷಿ, ಭಾಳ ಸಂತೋಷ, ಒಳ್ಳೆಯ ಬಿಡುಗಡೆ ಎಲ್ಲ ಈ ಸಮಾವೇಶದಲ್ಲಿ ಸಿಕ್ಕಿದೆ. ಇದಕ್ಕೆ ಬರಲ್ಲ ಅಂತ ಹೇಳ್ಕೊಂಡು ಕೂತಿದ್ದ ಶ್ರೀನಿವಾಸ ದೇಶಪಾಂಡೆ ಅವರನ್ನು ಕೂಡ ಹೇಳ್ಕೊಂಡ್ಬಂದಿದ್ವಿ. ಆಮೇಲೆ ಸೀತಾರಾಮ್ ಸರ್ ಮತ್ತು ಡುಂಡಿರಾಜ್ ಇಬ್ಬರು ಭಾಳ ಮೇಜರಿಗೆ ಬಂದಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಕಾಶ್ ಶೆಟ್ಟರು ಬಂದಿದ್ದಾರೆ. ಪ್ರಕಾಶ್ ಶೆಟ್ಟರು ನಮ್ಮ ಜೊತೆ ಇಂದು ರಂಗಗೀತೆಗಳನ್ನ ಹಾಡ್ತಾರೆ. ಹೀಗೆ ಬಹಳ ವಿಶಿಷ್ಟವಾದ ವ್ಯಕ್ತಿಗಳನ್ನು ಒಳಗೊಳ್ಳುವ ಹೊತ್ತಿಗೆ ಬಹಳ ಅದ್ಭುತವಾದ ಮಾತುಗಳನ್ನು ಇವತ್ತು ಇಲ್ಲಿ ಆಡಿ ನನಗೆ ಮಂತ್ರಗಾರದ ಒಂದು ಬೆಸ್ಟ್ ಟೇಕ್ ಹೋಮ್ ಅಂತ ಇರುತ್ತಲ್ಲ, ಅದು ಇವತ್ತು ಜನ ತೇಜಸ್ವಿಯವರ ಮಾತುಗಳು ಬಹುಶಃ ನಮಗೆ ಬಹಳ ಒಳ್ಳೆಯ ದೃಷ್ಟಿಕೋನವನ್ನು ಮತ್ತು ಹೇಗೆ ರೋಗಗ್ರಸ್ತ ಮನಸ್ಸನ್ನು ಗುಣಮುಖ ಮಾಡಿಕೊಳ್ಳುವುದು ಭಾಳ ಚೆನ್ನಾಗಿದೆ. ಅದು ಬಹಳ ಮುಖ್ಯವಾದ್ದು. ಈ ಮಾತುಗಳ ಮೂಲಕ ಇವತ್ತು ಈ ಸಮಾರಂಭ ಸಂಪನ್ನಗೊಳ್ಳುತ್ತದೆ. ನಮಸ್ಕಾರ ಎಲ್ರಿಗೂ. ನಾವು ಇನ್ನು ಮುಂದೆ ಇಡೀ ದಿನ ಜೊತೆಗಿರ್ತೀವಿ, ಕಥೆಗಳ ಬಗ್ಗೆ ಮಾತಾಡೋಣ. ಎಲ್ಲ ಒಳ್ಳೆಯದು. ಕಾರ್ಯಕ್ರಮದ ಉದ್ಘಾಟಕರಾದ ಜನ ತೇಜಸ್ವಿ ಅವರಿಗೆ ಗೌರವ ಸಮರ್ಪಣೆ. ಹಾಗಾಗಿ ಶಾರದಾ ಮೂರ್ತಿಯವರು ವೇದಿಕೆಗೆ ಬರಬೇಕು. ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಗಣ್ಯರು ಸಭಿಕರಿಗೆ ಎಲ್ಲರಿಗೂ ನನ್ನ ನಮಸ್ಕಾರ. ಕಥೆಕೂಟದ ಕನ್ನಡ ಹಬ್ಬ ಒಂದು ಆರಂಭವಾಗ್ತಾ ಇದೆ. ರಜನಿಯವರು ನಮ್ಮ ಸುಮಧುರ ಕಂಠದಿಂದ ಆದಿಕವಿ ಒಳ್ಳೆ ಆರಂಭ ಮಾಡಿದ್ದಾರೆ. ನಿರೂಪಣೆ ಶುಭಶ್ರೀ ಚೆನ್ನಾಗಿ ಮಾಡಿದ್ರು. ಸುಶಾಂತ್ ಕತೆ ಬರೆಯುವುದು ನಿರಕ್ಕೆ ಆಗಬೇಕು ಎಂಬ ಆಶಯದೊಂದಿಗೆ ಸೊಗಸರ ಮಾತನಾಡಿದರು. ಮನುಷ್ಯನ ಕಲ್ಮಶಗಳನ್ನು ತೊಳೆಯಲು ಕಥೆಗಳು ಬೇಕು. ರುಚಿಕದ ಜಗತ್ತಿನಲ್ಲಿ ಬದುಕುತ್ತಿರುವುದು ನಾವು ಅಂತಿಗೆ ಸರ್ ಹೇಳಿ ಕಥೆಕೂಟದ ಬಗ್ಗೆ ಒಳ್ಳೆಯ ಮಾತನಾಡಿದ್ದಾರೆ. ಅವರೇ ರಚಿಸಿದ್ರು. ಕಥೆಕೂಟ ಆರಂಭ ಮಾಡಿ ನಮ್ಮೆಲ್ಲರನ್ನು ಒಟ್ಟುಗೂಡಿಸಿ ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ಕಥೆಯೇ ನಾನು ಎನ್ನುವವರಿಗೆ ಮಾತ್ರ ಕಥೆಕೂಟಕ್ಕೆ ಸ್ವಾಗತ. ಪ್ರತಿ ಕ್ಷಣದ ಸೋಚಿತ ಕಥೆಕೂಟದ ಸಾರ ಜೀವ. ಅನೇಕ ಹೊಸ ಪ್ರಯೋಗ ಕಥೆಕೂಟ ಮಾಡಿದೆ. ಎಲ್ಲದಕ್ಕೂ ಕಾರಣ ಜೋಗಿ ಎಂದು ಹೆಮ್ಮೆಯಿಂದ ಭಾವ ತುಂಬಿ ಹೇಳಿದರು ಶ್ರೀಕೂಟನಿಯವರು. ಹೊಸತನಕ್ಕೆ ಹೆಸರಾದ ಕಥೆಕೂಟ ಜಂಬೆ ಬಾರಿಸುವುದರ ಮೂಲಕ ಜನ ತೇಜಸ್ವಿ ಉದ್ಘಾಟಿಸಿದರು. ಈ ಸಮಾರಂಭದ ಮುಖ್ಯ ಅತಿಥಿಯಾಗಿ ಚಂದವಾಗಿ ತಮ್ಮ ಅಭಿಪ್ರಾಯ ಸೂಚಿಸಿದ್ದು ಜನ ತೇಜಸ್ವಿಯವರು. ಜೋಗಿಯವರ ಕಾವ್ಯದ ಪ್ರೀತಿ, ಕಾವ್ಯದ ಬಗ್ಗೆ ಒಳನೋಟಗಳು, ಕಥೆಯ ಬಗ್ಗೆ ಅಪಾರ ಪ್ರೀತಿ ನನ್ನನ್ನು ಪ್ರೀತಿ ಹುಟ್ಟುತ್ತದೆ. ಸಾಹಿತ್ಯ ಎಲ್ಲರನ್ನು ಒಗ್ಗೂಡಿಸಬೇಕು, ಸಾಹಿತ್ಯವನ್ನು ಗೌರವಿಸಬೇಕು, ಭಿನ್ನಾಭಿಪ್ರಾಯ ಮಾತಾಡಿ ಸನ್ಮಾನಿಸಿಕೊಳ್ಳಿ ಎಂದು ಬದಲಾವಣೆ ಸಾರ್ವತ್ರಿಕವಾಗಬೇಕು. ಕಥೆಯ ಒಳ ಸುಳಿವುಗಳೊಂದಿಗೆ ಆರಂಭವಿದೆ. ಬುದ್ಧಿ ಮತ್ತು ಮಾತುಗಳು ಸಂಯಮವಿವೆ ಎಂದು ಒಳ್ಳೆಯ ಮಾತನಾಡಿದರು. ಅಜಿತ್ ಅವರ ಉಪರಿ ಪುಸ್ತಕ ಬಿಡುಗಡೆ ಆಯಿತು. ಪೂರ್ಣಿಮಾ ಅವರಿಂದ ಉಪರಿ ಬಗ್ಗೆ ಪೂರ್ಣಿಮಾ ಅವರು ತಮ್ಮ ಅಭಿಪ್ರಾಯ ತಿಳಿಸಿದರು. ವೀರಯ್ಯ ಅವರು ವಿನಮ್ರವಾಗಿ ತಾನು
ಪ್ರಶಿಕ್ಷನಾಗಿ ಮಾತನಾಡಲು ಬಯಸುತ್ತೇನೆ ಎಂದು ನುಡಿದ ಸಹೃದಯಿ ಆತ್ಮೀಯವಾಗಿ ಮಾತನಾಡಿದರು. ಹೊಸತನ್ನು ಹುಟ್ಟುಹಾಕುವಲ್ಲಿ ಸಾಕಷ್ಟು ಶ್ರಮವಹಿಸಿದ ಬರೆಯ ಜೋಡಿ ಕುಂಟಿನಿ ಮತ್ತು ಜೋಗಿ ಇಬ್ಬರಿಗೂ ಪ್ರೀತಿಯ ವಂದನೆಗಳು. ಪೂರ್ಣಿಮಾ ಅವರ ರಂಗ ರಂಗೋಲಿ ಪುಸ್ತಕ ಬಿಡುಗಡೆ ಆಯಿತು. ಪ್ರತಿದಿನ ಆಕ್ಟಿವಿಟಿ ಇದ್ದರೆ ಮಾತ್ರ ತಾನು ಸುದ್ದಿ ಎಂದು ತಮ್ಮ ಕಥೆಗಳ ಬಗ್ಗೆ ತುಡಿತವನ್ನು ಹೇಳಿಕೊಂಡವರು ಜೋಗಿಸಿದರು. ಹೊಸ ಪ್ರಯೋಗಗಳನ್ನು ಈ ಬಾರಿ ಕಥೆಯನ್ನು ಅರ್ಥ ಮಾಡಿಸುವ ಪ್ರಯತ್ನ, ಹೊಸ ಜಗತ್ತಿನೆಡೆಗೆ ಸಾಗುವ ಯತ್ನ ಕಥೆಕೂಟದಲ್ಲಿದೆ. ಇಲ್ಲಿ ಹಾಜರಿದ್ದು ಎಲ್ಲ ಸಮಾರಂಭದಲ್ಲಿ ಹಾಜರಿದ್ದು ಎಲ್ಲವನ್ನು ವೀಕ್ಷಿಸಿದ ಎಲ್ಲರಿಗೂ ನಮ್ಮ ಸಹೃದಯ ವಂದನೆಗಳು, ಧನ್ಯವಾದಗಳು. ಉತ್ಸವ ಇಲ್ಲಿ ನಡೀತಾ ಇರ್ತಕ್ಕಂಥ ಗೋಷ್ಠಿಯಾಗಿ ಕಥಾವಾಚನ ಪ್ರಮುಖವಾಗಿ ನಮ್ಮ ಕಥಾಕೂಟದ ಕಥೆಗಾರರು ಮಾಡಲಿದ್ದಾರೆ. ಒಬ್ಬೊಬ್ಬರನ್ನಾಗಿ ನಾನು ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೇನೆ. ತಮ್ಮದೇ ಆಗಿರ್ತಕ್ಕಂಥ ವಿಶಿಷ್ಟವಾದಂತಹ ಬರಹದ ಮುಖಾಂತರವಾಗಿ ಕಥೆಕೂಟದಲ್ಲಿ ಒಂದು ವಿಶಿಷ್ಟವಾದ ಸ್ಥಾನವನ್ನು ಪಡೆದಿರ್ತಕ್ಕಂಥ ವಿಕಾಸ್ ನೇಗಿಲೊಳಗೆ ಅವರು ಕಥಾ ವಾಚನಕ್ಕಾಗಿ ವೇದಿಕೆಗೆ ಬರಬೇಕು. ಕೂಟದ ಪರವಾಗಿ ಅವರಿಗೆ ಸ್ವಾಗತ ಸುಸ್ವಾಗತ. ಜೋರಾದ ಚಪ್ಪಾಳೆಯ ಮುಖಾಂತರ ಅವರನ್ನು ವೇದಿಕೆಗೆ ಆಹ್ವಾನಿಸಿ ಪದಚಿಹ್ನ ಎಂಬಂತಹ ಕಾವ್ಯನಾಮದಿಂದ ಅಂಕಿತ ನಾಮದಿಂದ ಪ್ರಖ್ಯಾತರಾಗಿದ್ದ ಈಗಾಗಲೇ ಕಥೆಕೂಟದ ಸದಸ್ಯರಾಗಿಯೂ ತಮ್ಮ ವಿಶಿಷ್ಟವಾಗಿರ್ತಕ್ಕಂತಹ ಬರಹಗಳ ಮುಖಾಂತರ ಕಾದಂಬರಿಯ ಮುಖಾಂತರವಾಗಿ ಪರಿಚಿತರಾಗಿರ್ತಕ್ಕಂಥ ಪ್ರಮೋದ್ ಹೆಗಡೆಯವರು ವೇದಿಕೆಗೆ ಕಥಾ ವಾಚನಕ್ಕಾಗಿ ಬರಬೇಕು. ನಿಮಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತ. ಹಾಗೆ ಗಾಯನವನ್ನು ನಾವು ಪ್ರಾರಂಭದಲ್ಲಿಯೇ ಕೇಳಿರ್ತಕ್ಕಂತಹ ಅವರ ಸುಶ್ರಾವ್ಯವಾಗಿರ್ತಕ್ಕಂತಹ ಮಧುರ ಕಂಠಕ್ಕೆ ಮಾರು ಹೋಗಿರ್ತಕ್ಕಂಥ ನಾವೆಲ್ಲ ಈಗ ಅವರ ಕಥೆಗೆ ಕಥಾವಾಚನಕ್ಕೆ ಕಿವಿಯಾಗಲಿದ್ದೇವೆ. ರಂಜನಿ ಕೀರ್ತಿಯವರಿಗೆ ವೇದಿಕೆಗೆ ಸ್ವಾಗತ. ಚಪ್ಪಾಳೆ. ಹಾಗೆ ಸಚಿನ್ ತಿಳ್ತಳ್ಳಿ ಅವರು ನಮ್ಮ ಒಪ್ಪಿಟ್ಟದ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಅಭಿಮಾನವನ್ನು ಹೊಂದಿರತಕ್ಕಂಥವರು. ಕಥೆಕೂಟದಲ್ಲಿ ವಿಶಿಷ್ಟವಾದಂಥ ರೀತಿಯಲ್ಲಿ ಕಥೆಗಳನ್ನು ಬರೆದಿರ್ತಕ್ಕಂಥ ಕಥೆಗಳಿಗೆ ತಮ್ಮದೇ ಆಗಿರ್ತಕ್ಕಂಥ ವಸ್ತುನಿಷ್ಠವಾದ ಅಭಿಪ್ರಾಯವನ್ನು ಕೊಡದ ಕಥೆಕೂಟದಲ್ಲಿ ಸಕ್ರಿಯರಾಗಿರ್ತಕ್ಕಂಥವರು. ಅವರಿಗೂ ಕೂಡ ವೇದಿಕೆಗೆ ಸ್ವಾಗತ. ಹಾಗೆ ರಾಜೇಶ್ ಶೆಟ್ಟಿ ಸರ್ ಅವರ ಮಾತುಗಳನ್ನು ಕೇಳಿದ್ರೆ ರಾಜೇಶ್ ಶೆಟ್ಟಿ ಅವರನ್ನ ವೇದಿಕೆಗೆ ಆಹ್ವಾನಿಸಿಕೊಳ್ಳೋಣ. ಹಾಗೆ ತಮ್ಮ ತೇಲು ಧ್ವನಿಯ ಮೂಲಕ ನಮ್ಮೆಲ್ಲರಿಗೂ ಚಿರಪರಿಚಿತರಾಗಿರ್ತಕ್ಕಂಥವರು ವಿನ್ನರ್ ಚಿಕನ್ ಡಿನ್ನರ್ ಕಥೆಯ ಮುಖಾಂತರ ಕನ್ನಡಿಗರಿಗೆಲ್ಲ ಕಥೆಗಾರರನ್ನ ಸಾಮಾನ್ಯವಾಗಿ ಕಥೆಗಳನ್ನು ಓದುವಂತ ಎಲ್ಲರಿಗೆ ಪರಿಚಿತರಾಗಿರ್ತಕ್ಕಂತಹ ಪೂರ್ಣಿಮಾ ಕನ್ನಡಿಗರಿಗೆ ಚಿಕನ್ ತಿನ್ನಿಸಿರ್ತಕ್ಕಂತಹ ಪೂರ್ಣಿಮಾ ಮಾಳಿಗೆ ಬಗ್ಗೆ ಅವ್ರನ್ನ ವೇದಿಕೆಗೆ ಆಹ್ವಾನಿಸೋಣ. ಹಾಗೆ ನಮ್ಮ ಕಥೆಕೂಟದ ಸಂಘಟನಾ ಶಕ್ತಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನ ಕೂಟ ಹಾಕಿಕೊಂಡ್ರೆ ಅದಕ್ಕೊಂದು ಸ್ಪಷ್ಟವಾದ ಆಕಾರವನ್ನು ಕೊಡುವುದಕ್ಕೆ ಕಟಿಬದ್ಧರಾಗಿ ಯಾವಾಗಲೂ ಸನ್ನದ್ಧರಾಗಿರ್ತಕ್ಕಂಥವರು ಮಾರುತಿ ಎನ್ನನವರು. ಅವರಿಗೂ ಕೂಡ ವೇದಿಕೆಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೊಡ್ತಾರೆ. ಕಥಾವಾಚನಕ್ಕಾಗಿ ಅತ್ಯಂತ ಉತ್ಸಾಹದಿಂದ ಕಥೆಗಾರರ ವೇದಿಕೆಯ ಮೇಲಿದ್ದಾರೆ. ಕಥಾನವಮಿಯ ಉತ್ಸವದಲ್ಲಿ ಉತ್ಸಾಹದಿಂದ ಈ ಗೋಷ್ಠಿಯಲ್ಲಿ ನಾವೆಲ್ಲ ಪಾಲ್ಗೊಳ್ಳೋಣ ಅಂತ ಹೇಳ್ತಾರೆ. ಅವರಿಗೆ ಒಂದು ಚೇರ್ ಕೊಡ್ತಾರೆ, ಕತೆ ಓದೋರಿಗೆ ಎದುರು ಬಂದು